ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:05 ಆಗೈತೆ ನೋಡಿ. ಲಾಗ್ ಚಾಲು ಮಾಡಿ ಸ್ನೇಹಿತರೆ. ಎದ್ದೆದ್ದುಗಾನೆ ಲಾಗ್ ಚಾಲು ಮಾಡಿ ಇವಾಗ ಎದ್ದು ನೋಡಿ. ಎದ್ದು ಸೂರ್ಯ ತಾಯಿ ಹೊಟ್ಟೆ ಅಂತ ಬರಾಕತ್ತ ನೋಡಿ. ಬನ್ನಿ ಸ್ನೇಹಿತರೆ, ತಳ್ಯಾಕೆ ಹೋಗೋಣ. ಶ್ರಾವಣಿ ತಳ್ಯಾಕೆ ಹೋಗಿ ಕದ ತೆರೆದ ಹೊಡಿ ಆಕಿ ಪಟಕ್ಕನೆ ವಿಷಯ ಎದ್ದು ಕೇಳಿ ತಳ್ಯಾಕೆ ಹೋಗಿ ಹನುಮಪ್ಪಗೆ ಹೋಗಿ ಬರ್ತಾ ಹೊಡ್ಯಾಕಿ. ಇನ್ನೂ ಒಂದಿಷ್ಟು ದಿನ ಹೋಗೋದೈತಿ ಸ್ನೇಹಿತರೆ. ನಾನು ರಾತ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ನೆಲ್ಲ ಅದನ್ನ ಇಲ್ಲೇ ಇಟ್ಟು ನೋಡಿ ಮ್ಯಾಗ. ಉಕ್ಸ್ ಹಚ್ಚಿ ಎಲ್ಲ ರೆಡಿ ಮಾಡ್ಬೇಕಂದ್ರೆ 11 ಗಂಟೆ ಆಯ್ತು ರೀ. 12ಕ್ಕೆ 15 ನಿಮಿಷ ಕಮ್ಮಿ ಇತ್ತು. 12 ಮ್ಯಾಗ ಹೊಲಿಬಾರ್ದು ಸ್ನೇಹಿತರೆ, ಯಾಕಂದ್ರೆ 12ಕ್ಕೆ 10 ನಿಮಿಷ ಕಮ್ಮಿ ಇತ್ತು ರೀ. ಬ್ಲೌಸ್ ಉಕ್ಸ್ ಹಚ್ಚೋದು ಮುಗೀತು. ನಾ ಮ್ಯಾಗ ಹೋಗಿ ಮಕ್ಕೊಂಡ್ರಾಗ 12 ಆಯ್ತು. ವಿಡಿಯೋ ಎಡಿಟಿಂಗ್ ಮಾಡೋದು ಆಗಲಿಲ್ಲ. ಇವತ್ತು ವಿಡಿಯೋ ಎಡಿಟಿಂಗ್ ಮಾಡಾಕತ್ತಿ ನೋಡಿ. ಏನು ಮಾಡೋದು ಹೇಳಿ ಸ್ನೇಹಿತರೆ, ಆಗಲ್ಲ ನೋಡಿ. ಇವತ್ತು ಎಡಿಟಿಂಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋದು. ಅದನ್ನ ಇಟ್ಕೇರಿ ಬಂದೆ. ಶ್ರಾವಣಿ ಎದ್ಕ ತೆರೆದಾಳ ಅಂತ ಹೇಳಿದ್ನಲ್ರಿ, ತೆರೆದ ಹೊಡಿ ಫಸ್ಟ್ ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಬರ್ತೀವಿ ಸ್ನೇಹಿತರೆ. ಇನ್ನೂ ಅಡುಗೆ ಮನೆ ಕಳಿಸ್ತೀವಿ ನೋಡಿ. ಅಂಗಳ ಕಸ ಹುಡುಗಿ ರಂಗೋಲಿ ಹಾಕಿ ಇನ್ನು ಕಸ ಹುಡುಗಿ ನೋಡಿ ಫ್ರೆಂಡ್ಸ. ಇವತ್ತು ಜಾಮೂನ್ ಜಾತ್ರೆ ಅಲ್ರಿ, ಅದಕ್ಕೆ ಮಮ್ಮಿ ಮಾಡಾಕತ್ತಾಳ, ನೋಡ್ಕೊಂಬರಂಬರ್ರಿ. ಆಟ ಪರ್ಸಾಲಿ ಕಸ ಹೊಡಿಗಿಲ್ರಿ, ಮಮ್ಮಿ ಮಾಡಾಕತ್ತಾಳ, ನೋಡ್ಕೊಂಬರಂಬರ್ರಿ ಫ್ರೆಂಡ್ಸ. ಮಮ್ಮಿ ನೆಲ ಒರ್ಸಾಕತ್ತಾಳ ನೋಡ್ರಿ ಫ್ರೆಂಡ್ಸ. ಒರ್ಸಿರಿ ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ದೇವ್ರ ಮನೆ ಒರೆಸಿಟ್ಟಾಳೆ. ಎಣ್ಣೆ ಭಾಳ ಚೆಲ್ಲಿದ್ದ ವರ್ಷದಿಂದ ಹಂಗೆ ಮಿಂಚ್ಕೊಂಡು ನೋಡಿ ಸ್ನೇಹಿತರೆ. 7:20 ಆಗೇ ಟೈಮು. ಇವಾಗ ಮನೆ ಎಲ್ಲ ಅಡುಗೆ ಮನೆ ದೇವ್ರ ಮನೆ ಕ್ಲೀನಾಗಿ ಒರೆಸ್ಕೊಂಡೆ. ಕಾಣ್ತಿರ್ಬೇಕಿನ್ನ ಬಾಂಡೆ ಅದಾವ ಸ್ನೇಹಿತರೆ. ಮನೆಯಿಂದ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಶ್ರಾವಣಿ ಎಣ್ಣೆ ಚೆಲ್ಲಿದ್ನಲ್ಲ ಅದನ್ನು ಕೂಡ ಒರೆಸ್ಕೊಂಡು ನೋಡಿ. ಆರೈದು ದೇವ್ರ ಮನೆ ಆಗಾಣ ಒರೆಸಿ ಅಡುಗೆ ಮನೆ ಒರೆಸೀನಿ. ಬನ್ನಿ ಇವಾಗ ಅಟ್ಟ ಕ್ಲೀನ್ ಮಾಡ್ಕೊಂಡು ಪರ್ಸಾಲಿ ಅಟ್ಟ ಕಸ ಗುಡಿಸ್ಕೊಂಡು ಅವರು ಕುಂತಾರ ನೋಡಿ. ಎದ್ದು ಒಬ್ಬಾಕಿ ಕಾಟನ್ ಮ್ಯಾಗ ಕುಂತ ಸ್ನೇಹಿತರೆ, ಒಬ್ಬ ಅಲ್ಲಿ ಪ್ಯಾಂಟ್ನಿಗೆ ಮ್ಯಾಗ ಕುಂತಾನ. ಕಸ ಗುಡಿಸಿ ಮನೆ ಒರೆಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇಷ್ಟು ಮನೆ ಕಸ ಗುಡಿಸಿ ತೊಳ್ಕೊಂಡೆ. ನೋಡ್ತಿರ್ಬೇಕು ಎಲ್ಲ ಕ್ಲೀನಾಗಿದೆ ನೋಡಿ. ಮನೆ ತೊಳೆದು ಅಟ್ಟ ತೊಳ್ಕೊಂಡೆ. ಪ್ಯಾಂಟಿನ್ಗಳು 8:20 ಆಗೈತೆ. ಮ್ಯಾಲ ಸಜ್ಜೆ ಕಸ ಹೊಡ್ಕೊಂಡು ಸಜ್ಜೆ ತೊಳ್ಕೊಂಡು ಹಾಸಿಗೆ ಮಡ್ಚಿಟ್ಟು ಪ್ಯಾಂಟಿನ್ಗಳು ಕಸ ಗುಡಿಸಿ ಅದನ್ನು ತೊಳ್ಕೊಂಡು ಇಷ್ಟು ಮನೆ ತೊಳ್ಕೊಂಡು ನೋಡಿ. 8:20 ಆಯಿತು. 6 ಗಂಟೆಗೆ ಎದ್ದೆ ಸ್ನೇಹಿತರೆ ಇವತ್ತು. ಬನ್ನಿ ಇವಾಗ ಮನೆ ಎಲ್ಲ ಇದು ಅಡುಗೆ ಮನೆ ಕ್ಲೀನಾಗಿದೆ. ಬಾಂಡೆ ತಿಕ್ಬೇಕು ಮನೆಯಿಂದ. ಬಾಂಡೆ ತಿಕ್ಕಿ ಜಾಕ ಮಾಡಿ ಬೆಳಗ್ಗೆ ಹಾಕ್ಬೇಕು. 10 ಗಂಟೆ ಆಗುತ್ತೆ ನಾನು ನೋಡಿ. ಇಷ್ಟು ಬಾಂಡೆ ಅದ ಸ್ನೇಹಿತರೆ. ಹಿಂದೆಲ್ಲ ಕ್ಲೀನ್ ಮಾಡೀನಿ. ನೀರು ಒಲೆ ಹಚ್ತೀನಿ ಇವಾಗ. ನೀರು ಒಲೆ ಹಚ್ಚಿ ಬಾಂಡೆ ತಿಕ್ಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಶ್ರಾವಣಿದು ಜಾಕ ಆಯಿತು. 10-17 ನಿಮಿಷ ಆಗೈತೆ. ಬಟ್ಟೆ ಗಿರೇಕ್ ಬಂದು ಮತ್ತು ಅವ್ರಿಗೆ ಒಂದು ಸೀರೆ ಹೋದ್ರು ಕೊಟ್ಟೆ. ಹಾಗೆ ಜಾತ್ರೆ ಎಲ್ಲ ಬಟ್ಟೆ ಗಿರೇಕ್ ಬರೋದು ಮತ್ತು ಮನೆ ಕೆಲಸನೂ ಮಾಡೋದು. ಶ್ರಾವಣಿದು ಜಾಕ ಆಗೈತೆ ನೋಡಿ. ಏನಮ್ಮದು ನಮ್ಮ ಶ್ರಾವಣ್ ಹಾಯ್ ಮಾಡ್ತಾಗ ಚಂದ ಮಾಡ್ತಾ ನೋಡ್ರಿ. ಹಾಯ್ ಅವ ಅಪ್ಪ ಕುಕ್ಮ ಚೆನ್ನಾಗಿ ಹಾಯ್ ಮಾಡಪ್ಪ. ಅಪ್ಪಾಜಿ ಹಾಯ್ ಮಾಡು ನೋಡಿ. ನಮ್ಮ ಶ್ರಾವಣ್ ಹಾಯ್ ಮಾಡಾಕತ್ತಾನ. ಹಾಯ್ ಅನ್ಬೇಕಪ್ಪ, ಬಾಯಿಲಿ ಹೇಳಪ್ಪ. ಹಾಯ್ ಆಂಟಿ, ಹೇಗಿದ್ದೀರಾ ನೋಡಿ ಸ್ನೇಹಿತರೆ. ಬಾಂಡೆ ತಿಕ್ಕಿನಿ ಇವಾಗ. ಅವರಿಗೆ ನಾಷ್ಟ ಅವ್ರ ಜಾಕ 10-17 ಆಗೈತೆ. ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಬೇಕಂತ ಒಳಗೆ ಇಟ್ಟಿನಿ. ಇನ್ನೂ ಬ್ಯಾಗ್ ಹಾಕಬೇಕು. ನೀರು ಒಲಿ ಶ್ರಾವಣು ಹಾಯ್ ಮಾಡಮ್ಮ. ಶ್ರಾವಣ್ ಯಾಕೋ ಚಂದ ಕಾಣಲ್ಲಾಗಿನಿ. ಶನಕ್ಕ ಹಾಯ್ ಮಾಡು. ಶನಕ್ಕ ಸಣ್ಣ ಹಾಯ್ ಮಾಡು. ಚಿನ್ನಕ್ಕ ಹಾಯ್ ಮಾಡು. ಯಾಕಡ ಚಿನ್ನು ಇಲ್ಲಿ ನೋಡು. ಬಿಸಿನೀರು ಕಾಸಮ್ಮ, ಬಿಸಿನೀರು ಕಾಸು. ಹೊಸಂಗೇನ ಅದು? ಹೊಸಂಗೆ ಅಲ್ಲ ಅದು. ಇಲ್ಲಿ ಸಣ್ಣ ಜಾತ್ರೆ ಐತೆ ಹಾಕೊಂಡ ಸುಮ್ಮ. ಚಿನ್ನೆ ಚೀ ಅಪ್ಪು. ನಮ್ಮ ಚಿನ್ನೆ ಹೆಂಗೆ ಮಾಡ್ತೇವೆ ನೋಡಮ್ಮ. ಕೈತೆಗೆ ಅಂಪು ಚೀ ಹಂಗೆ ಮುಟ್ಕೋಬಾರ್ದು ಗಲೀಜು. ಹಿಂದೆಲ್ಲ ಕ್ಲೀನಾಗೈತೆ ನೋಡಿ ಸ್ನೇಹಿತರೆ. ಅವ್ರ ಜಾಕ ಆಯ್ತು. ಬಟ್ಟೆನೂ ಒಗ್ದು ಹಾಕೀನಿ. 10-17 ಬಟ್ಟೆನೂ ಆಗಿ ನೋಡಿ. ಇವತ್ತು ನಾಷ್ಟ ಮಾಡ್ಬೇಕು ಅವರಿಗೆ. ನಾನು ಹಳೆ ನಡಿ ಇಟ್ಕೊಂಡು ಒಂದು ಹಳೆ ನಡಿ ಇಟ್ಕೊಂಡು ಒಗ್ದು ಹಾಕೀನಿ. ನೀರು ಕಾದವು. ನಾನು ಜಾಕ ಮಾಡಬೇಕು. ಜಾಕ ಮಾಡಿ ಬ್ಯಾಗ್ ಇಡಬೇಕು. ಹೊತ್ತಾಗೈತೆಲ್ಲ ಅವ್ರಿಗೆ ಉಪ್ಪಿಟ್ಟು ಮಾಡ್ತೀನಿ. ಉಪ್ಪಿಟ್ಟು ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟಾವೆಲಿನ ಒಗ್ದು ಹಾಕಿ ನೋಡಿ. ಅಮ್ಮ ನೀರು ಒಳಗೆ ಚಾಚೋಗಾಯ ಒಂದು ರಟ್ಟು ಹೋಗಿ ಬಂದ್ಬಿಡು. ಹತ್ತುತ್ತ ಒಳಗೆ ಕಟ್ಟಿಗೆ ಒಳಗೆ ಹೋಯ್ತಿ ಒಂದು ರಟ್ಟು ಹೋಗಿ ಬಂದ್ಬಿಡು.
ಬಟ್ಟೆ ಬೈದ್ರೆ ಬಟ್ಟೆ ಹಾಕ್ಕೊಟ್ಟೆ ಹುಸಿ ಐತಿಟ್ಟು ನೋಡಿ. ಇವಾಗ ಜಾತ್ರೆ ಹಂಗೆ ಬರ್ತಾ ಇರ್ತಾರೆ ಮಂದಿ, ನಾ ಹಂಗೆ ಕೆಲಸ ಮಾಡ್ಕೊತ ಮಾಡ್ಬೇಕು ನೋಡಿ. ಕೊರಿಯರ್ ಹಾಕೋದವು ಮುದ್ದೆ ಕೋಲು ಹೆಂಗೆ ಮಾಡ್ಯೋ ಅಂತೀನಿ. ಲಗ್ನ ಇತ್ತು, ಮದುವೆ ಬಿಟ್ಟು ನೋಡಿ, ಮದುವೆ ಹೋಗೋದಾಗಲ್ಲ, ಯಾಕೆ ಎಡೆ ಕೊಡಬೇಕು ಈ ಜಾತ್ರೆ. ಹಿಂಗಾಗಿ ಏನು ಗಲಾಟೆ ಶ್ರಾವಣ ನಿಂದು. ಶ್ರಾವಣ ಉಡಾತ ನೋಡಿ ಸ್ನೇಹಿತರೆ. ಸಾನು ಇವು ಅವ್ರಿಗೆ ಕೆಡ್ತಿ ಎಲ್ಲೋ ಹಾಟ್ಯ. ನಾಷ್ಟ ಮಾಡಿದೆಮ್ಮ? ಏನು ಮಾಡಿರಿ ನಾಷ್ಟ? ಉಪ್ಪಿಟ್ಟು ಮಾಡ್ರಾ ನೀವು? ನಮ್ಮದು ಮನ್ಯಾಗ ಉಪ್ಪಿಟ್ಟು ನೋಡವ, ಕೊತ್ತಂಬರಿ ಇಷ್ಟ ಹೊಡಿ ಬನ್ನಿ ಸ್ನೇಹಿತರೆ. ಇವಾಗ ಟೈಮ್ 1:30 ಆಗೈತೆ. ಇವಾಗ ಲಾಗ್ ಚಾಲು ಮಾಡಿದೆ. ಜಾಕನೂ ಆಯಿತು, ನಾಷ್ಟ ಮಾಡಿದೆ, ನಾಷ್ಟ ತಿಂದೆ. ನಮ್ಮ ನೆಗೆನಿ ಬೈದ್ಲು, ಅಕ್ಕಿನೂ ಕೂಡ ಇಟ್ಟು ನಾಷ್ಟ ಮಾಡಿದ್ಲು. ನೋಡಕ್ಕೆ ಹೋಗ್ಯಾರೆ ಅವರು ಯಾರು ಇಲ್ಲಿ. ಇವಾಗ ಶ್ರಾವಣಿಯರು ಹೋಗಿದ್ರು, ಕರ್ಸಿ ನಾನು. ಯಾಕಂದ್ರೆ ಅಲ್ಲಿ ಜಾತ್ರೆನ ಹೋಗಲಿಲ್ಲ. ನಮ್ಮ ಅಕ್ಕ ನೆಕ್ಕನ ಹೋದಿರಿಲ್ಲ, ತಂಗಿ ಹೋದಿಲ್ಲ. ಬಾ ಅಕ್ಕ ಹೋಗಂಬಾ ಬಾ ಅಂದರು. ಎಲ್ಲರೂ ಹೋದ್ರು, ಓಣ್ಯಾಗ ಯಾರೋ ಒಬ್ರು ನೋಡಿ, ಎಲ್ಲರೂ ನೋಡಕ್ಕೆ ಹೋಗ್ಯಾರ. ನಂಗೆ ಯಾಕೋ ನಂಗೆ ಯಾರ ಮನೆಗೆ ಬಂದ್ರೆ ಮಾಡಿದ್ರೆ ಒಂದು ಸ್ವಲ್ಪ ನೋಡಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ಹೋಗ್ಲಿಕ್ಕೆ ಯಾರ ಬಂದ್ರೆ ಸ್ನೇಹಿತರೆ ಬೀಗರು ಅವ್ರ ಪಾಪ ನಮ್ಮ ಕೂಡ ಅವರು ಎಲ್ಲಿ ನೋಡಕ್ಕೆ ಯಾರು ಇರ್ಲಿಕ್ಕೆ ನಾನು ನೋಡಿ ಎಡ್ಡು ಹುಡ್ರು ಕಳಿಸ್ಬಿಡ್ತೀನಿ ನೋಡಕ್ಕೆ. ನಾನು ಎಲ್ಲಿ ಹೋಗಲ್ಲ ನೋಡಿ, ಮನೆ ಆಯಿತು ನಾನಾಯ್ತು. ಇವಾಗ ಬ್ಯಾಳೆ ಕುದಕ್ಕೆ ಕೆಟ್ಟಿನಿ, ತೋರಿಸ್ತೀನಿ ನಿಮಗೂ ಕೂಡ ಸ್ನೇಹಿತರೆ. ಮತ್ತು ಅಕ್ಕಿ ನಮ್ಮ ನೆಗಂಡಿ ಬಂದಲ್ಲ, ಅಕ್ಕಿನ ಕೂಡ ಇಟ್ಕೊತ್ಯ. ಎಲ್ಲ ಕೆಲಸ ಉಪ್ಪಿಟ್ಟು ಮಾಡ್ಬೇಕಂದ್ರೆ 10:30 ಆಗಿತ್ತ. ನಾ ಮಾಡಿತ್ತ ಬಂದ್ಲಕ್ಕಿ. ಬಂದಿಂದ ನಾನು ಮಾತಾಡ್ಕೊತ ಕುಂತೆ 11:30 ತನಕ ಮಾತಾಡ್ಕೊತ ಕೂತೀನಿ ಅಕ್ಕಿ ಕೂಡ. ಅವ್ರು ಬೇರೆ ಊರಾಗ ಇರ್ತಾರೆ, ಬಂದ್ರೆ ಭಾಳ ಖುಷಿ ಆಗುತ್ತೆ. ಬರೋಣ ಹೆಂಗೆ ಕೆಲಸ ಮಾಡೋಕ್ಕಾಗಲ್ಲ, ಮಾತಾಡಲೇಬೇಕಾಗುತ್ತೆ. ಮಾತಾಡ್ಕೊತ ಕುಂತೀವಿ. ಹಂಗೆ ಹಿಂಗೆ ಅಕ್ಕಿ ಕಷ್ಟ ತಂದೆ ಇಲ್ಲ ನನಗೆ, ನಾ ಹಿಂಗೆ ಇದೆ ಮಾತಾಡ್ಕೊಂಡ್ಕೆ 12ಕ್ಕೆ ಜಾಕ ಮಾಡಿದೆ. 12ಕ್ಕೆ ಜಾಕ ಮಾಡಿ ಉಪ್ಪಿಟ್ಟು ತಿಂದು ಒಂದಿಷ್ಟು ಆಲಸ್ಯ ಇದು ಉಸ್ತೂರಿಗೆ ಅವ್ರು 3 ಮಂದಿ, ಇವರಿಬ್ರು 50 ರೂಪಾಯಿ ಆಲಸ್ ಕೊಡಿಸಿ ಉಸಿರಿಗೆ ಕೊಡಿಸ್ಕೇರ್ ತಿಂದ್ಕೇರ್ ಅವ್ರು ನೋಡಕ್ಕೆ ಹೋದ್ರು. ಮತ್ತು ನಾನು ಶ್ರಾವಣಿ ಹೋಗಿದ್ಲಲ್ಲ, ಅವ್ರು ಇಲ್ಲಿ ಹೊಂಟಿದ್ದು. ಎಲ್ಲರೂ ಕರೆದ್ರು, ಓಣ್ಯನವ್ರು ಬಾ ಹೋಗೋಣ ರೇಖಾ ಬಾ ಹೋಗೋಣ ಅಂತ. ನನಗೆ ಯಾಕೋ ಹೋಗಕ್ಕೆ ಮನಸ್ಸಲ್ಲ. ನನಗೆ ಎಲ್ಲಿ ರೆಡಿ ಆಗಬೇಕು ಹೋಗ್ಬೇಕು ಅಂತ ಅನ್ಸಲ್ಲ ನೋಡಿ. ಇವತ್ತು ಸೋದರ ಮಾವ ಮಗಳು ಲಗ್ನ ಇತ್ತು, ಆ ಕಡೆನೂ ಹೋಗೋಕ್ಕಾಗಲ್ಲ. ಬಟ್ಟೆ ಗಿರೇಕಿ ಒಂದು ಏನು ಮಾಡೋದು ನೋಡಿ, ಯಾವಾಗ ಮಾಡಬೇಕು ಯಾವಾಗ ಬಿಡ್ಬೇಕು ಸ್ನೇಹಿತರೆ ಗೊತ್ತಾಗವಲ್ದು. ಅದೇ ನೋಡೋದೇನು ಇಂಟ್ರೆಸ್ಟ್ ಇಲ್ಲ ನನಗೆ. ಇಂಟ್ರೆಸ್ಟ್ ಇರ್ತಾ ಹೋಗ್ಬೋದು ರೀ. ಆ ಸಲ ಕೊಂಡಕ್ಕೂ ಓದಿದ್ರೆ ಸ್ನೇಹಿತರೆ, ನಾನು ಕೊಂಡಕ್ಕೂ ಓದಿಲ್ಲ. ಅಕ್ಕ ಬೈದಲ್ಲ ಅದಕ್ಕೆ ಹೋದೆ. ಈಗೂ ಅಕ್ಕಾರ ಅವ್ವಾರ ಬರ್ತಿದ್ರು. ಸೋದರ ಮಾವನ ಮಗಳು ಲಗ್ನ ಐತಲ್ಲ, ಹಿಂಗಾಗಿ ಅವ್ರು ಬರಲಿಲ್ಲ. ನಾನು ಬಟ್ಟೆ ವ್ಯಾಪಾರ ಸಲ ಹೋಗಲಿಲ್ಲ. ಮತ್ತು ಮನ್ಯಾಗ ದುಃಖ ಹಾಕಬೇಕು, ಬ್ಯಾಳೆ ಹಾಕಬೇಕು, 3 ವರ್ಷಕ್ಕೊಮ್ಮೆ ದ್ಯಾಮನ ಜಾತ್ರೆ ಎಲ್ಲನೂ ಮಾಡಬೇಕಲ್ಲ. ಹಿಂಗಾಗಿ ಹೋಗಲಿಲ್ಲ ಸ್ನೇಹಿತರೆ. ನೋಡಕ್ಕೆ ಹೋಗು ಇಂಟ್ರೆಸ್ಟ್ ನನಗೆಲ್ಲ. ಒಮ್ಮೆ ನೋಡ್ರಿ ಜಾತ್ರೆ. ನಮ್ಮ ಮದುವೆ ಆಗಿ 10 ವರ್ಷ ಆಯಿತು. 10 ವರ್ಷದಾಗ ಒಮ್ಮೆ ಜಾತ್ರೆ ನೋಡ್ಯಾಲ್ಲ, ದ್ಯಾಮನ ಜಾತ್ರೆ. ಅದಕ್ಕೆ ವಿಡಿಯೋ ಮಾಡ್ಕೊಂಬಾರವ ಅಂತೇಳಿ ನೀವು ಹೊಂಟ ಸ್ನೇಹಿತರೆ. ನಾ ಬೆಳೆ ಕುದಿಯೋಕ್ಕೆ ತೋರಿಸಿ ಕೊಡ್ತೀನಿ ಆಕೆಗೆ. ಮತ್ತು ಸ್ನೇಹಿತರನ್ನ ಎಲ್ಲ ಆಕೆ ವಿಡಿಯೋ ಮಾಡ್ಕೊಂಬರಾಗ ನಾ ಪಟ 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 ಅಡುಗೆ ಮಾಡ್ಕೊಂಬರ್ತೀನಿ. 3:30 ಅಡುಗೆ ಮಾಡ್ಕೊಂಡ್ರೆ ಅವರು ಬಂದಾರ. ನಮ್ಮ ನೆಗೆನಿ ಮಕ್ಕಳು ಅಷ್ಟು ಬಂದವು. ಊಟ ಊಟ ಮಾಡೇ ಕಳಿಸ್ತೀನಿ ಅವ್ರನ್ನ. ಅಡುಗೆ ಮಾಡ್ಕೊತೀನಿ, ಆಕೆ ವಿಡಿಯೋ ಮಾಡ್ಕೊಂಬರ್ತಾ. ಮತ್ತು ಅಡುಗೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಆಕೆ ಹೆಂಗೆ ಮಾಡ್ಕೊಂಬರ್ತಾ ಹೆಂಗಿಲ್ಲ ಕಳ್ಸಕತ್ತೀನಿ. ಬನ್ನಿ ಸ್ನೇಹಿತರೆ, ಬೇಳೆ ಕುದಿಸೀನಿ, ಉಪ್ಪಿಟ್ಟು ಮಾಡಿ ತಿಂದಿದ್ದು ನಾಷ್ಟ ಬಾಂಡೆ ತಿಕ್ಕಿನಿ, ತೋರಿಸ್ತೀನಿ. ಬೇಳೆ ಕುದಿಸಿದ್ದು ಹಿಂದೆ ಮನೆಯಿಂದ ಹಚ್ಚಿನ್ರಿ ಒಲಿ. ನೋಡ್ಕೊಂಡು ಕೇರಿ ಜಾತ್ರೆ ವಿಡಿಯೋ ಬರ್ತಾರೆ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬೇಳೆ ಕುದಿಸಕ್ಕೆ ಇಟ್ಟೀನಿ. ಜಾಕ ಮಾಡ್ಬೇಕಂದ್ರೆ ಲೇಟ್ ಆಯಿತು. 1:30 ಆಗೈತೆ ನೋಡಿ, 1:28 ಆಗೈತೆ. ಇವಾಗ ಬೇಳೆ ಕುದಿಯಕ್ಕೆ ಹಾಕೀನಿ. ಮುಂಜಾನೆ ಅಷ್ಟಕ್ಕೆ ಉಪ್ಪಿಟ್ಟು ಮಾಡಿದೆ. ಮಧ್ಯಾಹ್ನ ಅಡುಗೆ ಮಾಡ್ಬೇಕು ರೀ, ಪಟ ಪಟ ಮಾಡ್ಕೋಬೇಕು. ಇವ್ರು ನೋಡಕ್ಕೆ ಹೋಗ್ತಾರ ಅಂತೀಗ ಅಲ್ಲಿ. ಎಲ್ಲಿ ಹೋಗ್ತೀರ ನೋಡಕ್ಕೆ? ಜಾತ್ರೆ ಐತಲ್ರಿ, ಎಲ್ಲರೂ ಹೋಗ್ಯಾರ. ಈಗ ಇವ್ರು ಹೋಗಿದ್ರು, ನಾನೇ ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಮಾಡಿ ಅವಶ್ಯ ಬಾಂಡೆ ನೋಡಕ್ಕೆ ಹೋಗಿದ್ರಿ ಇವರು. ಅದ್ರ ಹೇಳಕತ್ತಾರ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಹೋಯ್ತು ನೋಡಿ. ನೋಡಿ ಸ್ನೇಹಿತರೆ ಕಿಡಿಗೇಡಿ ನೋಡಿ. ಬನ್ನಿ ಸ್ನೇಹಿತರೆ, ಪಟ್ ಅಡುಗೆ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಕಿಂದು ಜಾತ್ರೆ ವಿಡಿಯೋ ಮಾಡ್ಕೊಂಬ ಅಂತ ಕಳ್ಸಾಕ ಕರೆದೇನ್ರಿ. ಹೋಗಿದ್ರಿ ಇವರು. ನಮ್ಮ ನೆಗನಿ ಬಂದಿದ್ದು ಸಣ್ಣ ಗೆದ್ಲು ಮರಿ ಅಂತ. ಯಾರು ಬಂದಿದ್ರು? ಆಂಟಿ. ಇವ್ರು ಆಂಟಿ ಬಂದಿದ್ರಿ. ಹಿಂಗಾಗಿ ಆಂಟಿ ಬಂದಿದ್ದಕ್ಕೆ ಅವ್ರು ಹೋಗಿದ್ರು, ಅವ್ರ ಆಂಟಿಯರು ಕೂಡ. ನಾನು ಬಾ ಅಂದ್ರೆ ನಾವು ಹೋಗಲಿಲ್ಲ ಸ್ನೇಹಿತರೆ. ವಿಡಿಯೋ ಮಾಡ್ಕೊಂಬರ್ತೀಯಮ್ಮ? ನೋಡಿ ಸ್ನೇಹಿತರೆ, ಶ್ರಾವಣಿ ಸಾಲಿ ಮುಂದೆ ಐತೆ ನೋಡಿ. ಅಮ್ಮನ ಮೆರವಣಿಗೆ ಮಾಡ್ಕೊತ ಹೊಂಟಾರ. ಗಂಗೆ ಸ್ಥಳಕ್ಕೆ ಹೋಗಿ ಮೆಟ್ಟಿಗೆ ಕುಂದಿರ್ಬೇಕು ಸ್ನೇಹಿತರೆ. ಇವಾಗ ಟೈಮು 12 ಗಂಟೆಕನ ಚಲೋ ಮಾಡ್ತಾರೆ ಮೆರವಣಿಗೆ ಮಾಡೋಕೆ ಗಂಗೆ ಸ್ಥಳದಿಂದ. ಅಲ್ಲಿನಿಂದ ಪೂಜೆ ಮಾಡ್ಕೊಂಡು ಬರೋಕೆ ಚಲೋ ಮಾಡಿದ್ರೆ ಸ್ನೇಹಿತರೆ 3:30 ಹೋಗಿ ಮೆಟ್ಟಿಗೆ ಕುಂದಿರ್ತಾವ್ರಿ. ಅಲ್ಲಿ ತನಕ ಮೆರವಣಿಗೆ ಮಾಡ್ತಾರೆ ದ್ಯಾಮಮ್ಮನ. ಈ ಕಡೆ ಕಲ್ಲಂಗಡಿ ಏನು ಬಂದು ನೋಡಿ ಸ್ನೇಹಿತರೆ, ಕಲ್ಲಂಗಡಿ ಅಂತ ತೊಗೊಳಕತ್ತಾರ.
ಅವ್ರು ಕೊಡೋರು ನೋಡಿ ಕಲ್ಲಂಗಡಿ ಮಾರೋರು. ನಾನು ಗೊತ್ತಿಲ್ಲ, ಹೋಗಿಲ್ಲ ನಾನು ಜಾತ್ರೆಗೆ. ಶ್ರಾವಣಿ ವಿಡಿಯೋ ಮಾಡ್ಕೊಂಬಂದೇಲಿ ಗೊತ್ತಾಯ್ತು ಎಲ್ಲ ಜನ ಎಷ್ಟು ರೆಡಿಯಾಗಿ ನಿಂತಾರೆ ನೋಡಿ. ನನಗೆ ಯಾಕೆ ಜಾತ್ರೆಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ ಅಂದರೆ, ಎಲ್ಲರೂ ಚಲೋ ಸೀರೆ ಉಟ್ಕೊಂಡು ಎಲ್ಲ ಥರ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ನನಗೆ ಅಷ್ಟೊಂದು ರೆಡಿ ಆಗೋಕ್ಕೂ ಇಷ್ಟ ಇಲ್ಲ, ನನಗೆ ಹೋಗೋಕ್ಕೂ ಇಷ್ಟ ಇಲ್ಲ. ಹೋಗೋಣ ಕಡ್ರೆ ಹೋದ್ರೆ ಮತ್ತೆ ಎಲ್ಲಿ ಬಿಡೋ ಕಡೆ ಅಂಥೇಳಿ ನನ್ನ ಮೂಡ್ ಆಫ್ ಆಗಿಬಿಡ್ತು ನೋಡಿ. ಎಲ್ಲರೂ ಯಾವ ಥರ ರೆಡಿ ಆಗ್ಯಾರ ಅಂತ ನೋಡ್ತಿರ್ಬೋದು. ಶ್ರಾವಣಿ ಮುಂದೆ ವಿಡಿಯೋ ಮಾಡಿಬಿಟ್ಟು ಹಿಂದೆ ಮಾಡ್ಯಾಳ ಸ್ನೇಹಿತರೆ ವಿಡಿಯೋ. ಆಕೆಗೆ ಎಷ್ಟು ಐತಿದೆ ಅಷ್ಟು ವಿಡಿಯೋ ಮಾಡ್ಕೊಂಬಂದ್ರೆ ಅದನ್ನೇ ನಿಮ್ಗೂ ಶೇರ್ ಮಾಡ್ತೀನಿ. ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲರೂ ಚೆನ್ನಾಗಿ ರೆಡಿ ನಮ್ಮ ಅಕ್ಕ ಅಕ್ಕಿನ ರೆಡಿಯಾಗಿ ಹೋಗಿ ಮನೆಗಂಡು ಸೀರೆ ಉಟ್ಕೊಂಡು ಹೋಗಿ ನಮ್ಮ ಅಕ್ಕ ನೆಗ್ಯಾನಿ. ನಾನು ಕರೆದು ಬಿಡಿ ನಮ್ಮ ಅಕ್ಕ ನಮ್ಮ ತಂಗಿ ಅವರೆಲ್ಲ ಕರೆದ್ರು, ನಾನು ಹೋಗಲಿಲ್ಲ. ಶ್ರಾವಣಿಯವರಿಗೆ ಹೊಸ ಡ್ರೆಸ್ ಹಾಕಲಿಲ್ಲ ನೋಡಿ ಸ್ನೇಹಿತರೆ. ನಾಳೆಗಿನ ಮೆರವಣಿಗೆ ಮಾಡ್ತಾಳೆ. ನಾಳೆ ಮಧ್ಯಾಹ್ನದಾಗ ಅಮ್ಮ ಮೆರವಣಿಗೆ ಆತಾಳ. ಇಲ್ಲಿ ನೋಡಿ ನಮ್ಮ ಮಗ ನೆಗ್ಯಾನ ನಿಂತವಳಿ ನಮ್ಮ ಅಕ್ಕ. ಹಸಿರು ಸೀರೆಗೆ ನಮ್ಮ ಅಕ್ಕ ನೋಡಿ ನೆಗ್ಯಾನ ನೋಡಿರ್ಬೇಕು ಹಿರೇಕಿ. ಈ ಪ್ರತಿಯೊಂದು ವಿಡಿಯೋದಾಗೂ ತೋರಿಸಿರ್ತೀನಿ ನಾನು ನಮ್ಮ ಅಕ್ಕರನ್ನ, ನಮ್ಮ ತಂಗಿನೂ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಆಕಿನೂ ಜಾತ್ರೆಗೆ ಬಂದ್ಗಂಡು ನಾನು ವಿಡಿಯೋ ಚಲೋ ಮಾಡೋದು ಆಗಲಿಲ್ಲ. ಅಕ್ಕಿ ಬರೋಣ ನಾಷ್ಟ ಮಾಡೋದು ಅವರಿಗೆಲ್ಲ ಇದು ಮಾಡ್ಕೇರಿ ಅವರು ನೋಡಕ್ಕೆ ಹೋದ್ರು. ಆಮೇಲೆ ಮತ್ತೆ ಇವಾಗ ಅಡುಗೆ ಸಜ್ಜು ಮಾಡ್ಬೇಕು ಅವ್ರಿಗೆ. ಇಲ್ಲಿ ನೋಡಿ ಮತ್ತೆ ಇಲ್ಲಿ ಮೆರವಣಿಗೆ ಮಾಡಕ್ಕೆ ನಿಂತೈತೆ ಅಮ್ಮ ನಿಂತವಡಿ. ಎತ್ತಿನ ಗಾಡ್ಯಾಗ ಅಮ್ಮನ ಕರ್ಕೋತಾರೆ ನೋಡಿ ಮೆರವಣಿಗೆ ಮಾಡ್ಕೋತ. ಪೂಜಾರಿಗಳು ಎತ್ತಿನ ಗಾಡಿ ಅಂದಿರ್ತಾರೆ. ಮುಂದೆ ಎತ್ತಿದ್ವು ಏನಿದ್ದಮ್ಮ, ಆಮೇಲೆ ಮುಂದೆ ಎತ್ತಿದ್ವು ಏನಿದ್ವು ಈ ಮಮ್ಮಿ ಅವು ಗಾಡಿ ಜಕ್ಕೊಂಡ್ರಿ. ಹಂಗಲ್ಲ, ಗಾಡಿ ಜಕ್ಕೊಂಡ್ ಹೊಂಟಿದ್ರ ಮ್ಯಾಗ ದೇವ್ರ ಕೂಡ ಇಲ್ಲಿ ತಗಡ ಇದು ಎತ್ತಿನ ಗಾಡ್ಯಾಗ ತಳಗ ಟ್ರಂಕ್ ಇತ್ತಲ್ಲ ಅಮ್ಮನ್ ಟ್ರಂಕ್, ಮ್ಯಾಗ ಒಂದು ಆಲಿ ಹಾಕಿ ಸ್ವಲ್ಪ ಕಟ್ ಇಲ್ಲ ಅದು ಇದು ಕಾಟ ತಂದಿದ್ರಲ್ಲ ಮಂಚ ಆ ಮಂಚ ಕಟ್ಟಿ ಕೇಸಿ ಮುಂದೆ ಒಂದು ಜಕ್ಕೊಂಡೋಗ್ರ ಯಾರು ಹಂಗಲ್ಲ ಮಮ್ಮಿ ಹೇಳ್ತೀನಿ ಹಿಂಗ ಅದನ್ನ ಕಟ್ಟಿ ಕೇಸಿ ಅದ್ರ ಮ್ಯಾಗ ದೇವ್ರ ಕುಂತ್ಕೇಸಿ ಅವ್ರ ತಳಗ ಕುಂತ್ಕತ್ತಾರ. ಅವ್ರ ಇವ್ರು ಗಾಡಿ ಯಾರು ಜಗ್ಗೋರು ಕಂಟ್ಲು ಅಣ್ಣ ಇವ್ರು ಎತ್ತುಗಳ ಜಗ್ಗ್ಯಾರ ಮನುಷ್ಯರ ಜಗ್ಗ್ಯಾರ ಅಂದೆ ಗಾಡಿ. ಮನುಷ್ಯ ಜಗ್ಗ್ಯಾರ. ಹೌದು ನೋಡಿ ಸ್ನೇಹಿತರೆ, ಅದು ಮಂಚದ ಮ್ಯಾಗ ಕುಂತಾರಂತವ್ರು ಮನುಷ್ಯರ ಕೈಲಿ ಜಗ್ಸ್ಯಾರ. ಡೊಳ್ಳು ಪದಾರಿ ಎಲ್ಲ ಸ್ನೇಹಿತರೆ ಅಯ್ಯ ಊರವರು ಡೊಳ್ಳು ಬಂದಾವು. ಮತ್ತು ಜೋಗಮ್ಗಳು ಏನು ಬಂಡಾರ ನೋಡಿ. ದ್ಯಾಮವ್ವ ಇದು ಬೀರಪ್ಪ ಮುತ್ತಿ ಅಂದ್ರೆ ಇದೇ ಥರ ಜಾತ್ರೆ ಆಗುತ್ತೆ ನೋಡಿ ನಮ್ಮ ಊರಾಗ. ಬೀರಲಿಂಗೇಶ್ವರ ಜಾತ್ರೆ ಐತ್ರಿ. ಶ್ರಾವಣಿಗೆ ಎಷ್ಟು ವಿಡಿಯೋ ಡೊಳ್ಳು ಭಾರಿ ಬರೆಸ್ತಾರೆ ಸ್ನೇಹಿತರೆ. ಮಸ್ತ್ ಬರ್ಸಿದ್ರಲ್ಲ ಅಮ್ಮ ಡೊಳ್ಳು. ಮಸ್ತ್ ಬರ್ಸಿ ಮಮ್ಮಿ ನಮ್ಮ ಮುಂದೆ ನೋಡಾಕತ್ತ ನಮ್ಗೆ ಎಷ್ಟು ಮಸ್ತ್ ಮಾಡ್ತಾರ ನಾನು ನೋಡಾಕತ್ತೆ ಅಂತ. ಹೌದಲ್ಲ ನೋಡಿ ಸ್ನೇಹಿತರೆ, ಶ್ರಾವಣಿ ಕೂಡ ಫುಲ್ ಎಗ್ ಏನಂತಾರಲ್ರಿ ಹೋಗಿ ವಿಡಿಯೋ ಮಾಡ್ಕೊಂಬಂದೆ ನೋಡ್ರಿ. ಹೆಂಗೆ ಮಾಡ್ಯಾಳೋ ಗೊತ್ತಿಲ್ಲ. ನನ್ನ ಮಾತ್ರ ಖುಷಿ ಆಯಿತು ನೋಡ್ಕೇರಿ. ಅಲ್ಲಿ ಹೋಗಿ ನಾ ಇಷ್ಟು ವರ್ಷ 10 ವರ್ಷ ಆಯಿತು ಸ್ನೇಹಿತರೆ ಜಾತ್ರೆಗೆ ಒಮ್ಮೆ ಹೋಗಿಲ್ಲ. ನಾ ದ್ಯಾಮವ್ವನ ಜಾತ್ರೆ ನೋಡಿಲ್ಲ, ಮತ್ತು ಬನಶಂಕರಿ ಜಾತ್ರೆ ಈ ಊರಾಗೂ 2 ಜಾತ್ರೆ ಮತ್ತು ನೋಡೇ ಇಲ್ಲ ನೋಡಿ. ನನಗೆ ಹೋಗೋಕ್ಕೂ ಯಾಕೋ ಆಸೆನಾಗಲ್ಲ. ನನಗೆ ಎಲ್ಲಿ ಜಾತ್ರೆಗೆ ಹೋಗ್ಬೇಕು, ಕೇಸರಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅನ್ನೋ ಆಸೆನೇ ಆಗಲ್ಲ ನೋಡಿ ಸ್ನೇಹಿತರೆ. ಯಾಕನ್ನೋ ಗೊತ್ತಿಲ್ಲ ನನಗೆ. ಇನ್ನೂ ಶ್ರಾವಣಿಯರ ಅಪ್ಪರಿದ್ದಾಗ ಒಂದಿಷ್ಟು ಹೆಂಗಾರ ನನಗೆ ರೆಡಿ ಆಗಬೇಕು, ಆ ಥರ ರೆಡಿ ಆಗಬೇಕು, ಈ ಥರ ರೆಡಿ ಆಗಬೇಕು ಆಗಿ ನಾನು ಹೋಗಿ ನೋಡಕ್ಕೆ ಹೋಗ್ತಿದ್ದೆ. ಇವಾಗ ಅವ್ರು ತೀರ್ಕೊಂಡಿದ್ದು ಬರೀ ಬಾಳೆ ಮತ್ತು ಬರೀ ಬಟ್ಟೆ ತರಕ್ಕೆ ಹೋಗ್ತೀನಿ. ಏನಾರ ಕೆಲಸ ಇದ್ರೆ ಎಲ್ಲಿ ಅಡ್ಡಾಡ್ತೀನಿ ಸ್ನೇಹಿತರೆ. ಇಲ್ಲೇ ಕರ್ಡಕ್ಕೆ ಹೋಗಲ್ಲ. ಮನೆ ಆಯ್ತು ಮನೆ ಬಿಟ್ಟು ಕದ್ಗಲ್ಲ ನೋಡಿ ಸ್ನೇಹಿತರೆ ನಾನು. ನೋಡಿ ಇಲ್ಲಿ ಆ ಥರ ಡೊಳ್ಳು ಬರ್ಸಾಕತ್ತಾರ ನೋಡಿ ನೀವು ಆನಂದಿಸಿ ಸ್ನೇಹಿತರೆ. ಪೂಜೆ ಮುತ್ಯ ಈ ಕೈಯಾಗ ಇದು
ಸ್ನೇಹಿತರೆ ಡೊಳ್ಳು ಶಬ್ದ ಕೇಳಿದ್ರಿ, ಯಾವ ಥರ ಡೊಳ್ಳು ಬರ್ಸಕತ್ತಾರ ಅಂತ ನೀವು ಕೇಳಿದ್ರಿ. ಇವಾಗ ಸ್ನೇಹಿತರೆ ಏನು ಇಷ್ಟು ಡೊಳ್ಳದಲ್ಲ ಹಾಲು ಮತ್ತದ ಡೊಳ್ಳುಗಳು ನೋಡಿ. ಹಂಗಂದ್ರೆ ಹೆಚ್ಚೋಲಿ ಹಾಲು ಮತ್ತದಾಗ ಡೊಳ್ಳುಗಳು ಜಾಸ್ತಿ ಬಾರಿಸೋದು ಜಾಸ್ತಿ ನೋಡಿ ನನಗೆ ಗೊತ್ತಿದ್ದಷ್ಟು. ಮತ್ತು ಇದು ಜಾತಿಯರು ಬಾಡಿಸ್ತಾರ ಗೊತ್ತಿಲ್ಲ. ಜಾತಿ ಅನ್ನೋದಕ್ಕಿಂತ ಏನೂ ಇಲ್ಲ ಸ್ನೇಹಿತರೆ, ರಗತ್ತು ಅಂದಿದ್ರೆ ಎಲ್ಲ ಜಾತಿನೂ ಒಂದೇ ನೋಡಿ. ಯಾವ ಜಾತಿ ಸುಮ್ಮ ಇವಾಗ ನೋಡಿ ಜಾತಿ ಯಾಕೆ ರೂಪಿಸ್ಯಾರ ಹಿಂದಕಿನ ಹಿರಿಯರ. ಇವಾಗ ಸ್ನೇಹಿತರೆ ಜಾತಿ ರೂಪಿಸ್ಲಿಕ್ಕಂದ್ರೆ ನಾ ಮೇಲ್ ನೀ ಮೇಲ್ ನಾ ಮೇಲ್ ನೀ ಮೇಲ್ ಅಂತ ಬಡ್ದಾಡಿದು ಜಗಳ ಆತಿತ್ತು. ಅದಕ್ಕೆ ಇರಲಿ ಒಬ್ರಿಗೊಬ್ರಿಗೆ ಹಂಚಿಕೆ ಇರಲಿ ಅಂತ ಜಾತಿ ರೂಪಿಸಿದ್ರು. ಅದು ಎಲ್ಲ ನಡಬರ್ಕಿತ್ತು ಸ್ನೇಹಿತರೆ. ಈಗಿನ ಜನರೊಳಗೆ ಯಾವುದೂ ಇಲ್ಲ, ಎಲ್ಲರೂ ಒಂದೇ ಅನ್ನೋದು ಭಾವನೆ ಬಂದೈತೆ ನೋಡಿ. ಯಾಕಂದ್ರೆ ಎಲ್ಲರೂ ಭಾರತ ಮಾತೆ ತಾಯಿ ಮಕ್ಕಳ ಸ್ನೇಹಿತರೆ. ನಾವು ಒಂದೇ ಭೂಮಿ, ಒಂದೇ ಗಾಳಿ, ಒಂದೇ ನೀರು ಕುಡಿದು ತಿನ್ನೋದು ಒಂದೇ. ಯಾಕೆ ಜಾತಿ ಅಂತ ಯಾಕೆ ಬಡ್ದಾಡಬೇಕು? ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಎದಕ್ಕೂ ಬೇಕು ಸ್ನೇಹಿತರೆ. ಅದು ಎದಕ್ಕೂ ಬ್ಯಾಡ ನೋಡಿ. ಎಲ್ಲರೂ ಒಂದೇ ಅಂತ ಹೋದ್ರೆ ಭಾಳ ಎಲ್ಲ ಖುಷಿಯಾಗಿರ್ಬೋದು ನೋಡಿ. ಇವಾಗ ನಮ್ಮ ಊರಲ್ಲಿ ಜಾತ್ರೆ ಇದಾದ್ರೆ ಎಲ್ಲರೂ ಖುಷಿ ಜಾತ್ರೆ ಮಾಡ್ತೀವಿಲ್ಲ ಸ್ನೇಹಿತರೆ. ಮತ್ತು ಎಲ್ಲರೂ ಒಂದೇ ಇಲ್ಲ ನಾವು. ಮತ್ತು ಹಂಗಂದ್ರೆ ಆ ಜಾತಿ ಈ ಜಾತಿ ಬರೆದ್ರೆ ಬೀರಪ್ಪ ಮುತ್ತೇನ ಜಾತ್ರೆ ಒಬ್ಬರೇ ಒಂದು ಜಾತಿಯರು ಮಾಡಬೇಕು. ಮತ್ತು ಆಲೆಪೀರ ದೇವ್ರ ಜಾತ್ರೆ ಆದ್ರೆ ಅವರು ಒಂದು ಜಾತಿಯರು ಮಾಡಬೇಕು. ಮತ್ತು ಯಾವ್ಯಾವ ದೇವ್ರು ಇರಲಿ, ಯಾವೇ ಒಂದು ಜಾತಿಗೂ ಒಂದೊಂದು ದೇವ್ರು ಇದ್ದೇ ಇರ್ತಾವೆ. ಆ ಥರ ಮಾಡೋದಿಲ್ಲಲ್ಲ. ಯಾಕೆ ದೇವ್ರ ವಿಷಯದಾಗ ಎಲ್ಲರೂ ಕೂಡ ಜಾತ್ರೆ ಮಾಡ್ತಿಲ್ಲ, ಅದಕ್ಕೆ ಎಲ್ಲರೂ ಒಂದೇ. ಈ ಬೀರಪ್ಪ ಮುತ್ತೇನ ಜಾತ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಆಲೆಪೀರು ಆಲೆಪೀರು ಮುತ್ಯಾನ ಸತ್ತೋಳ ಸ್ನೇಹಿತರೆ. ಎಲ್ಲರೂ ಎಷ್ಟು ಸಕ್ಕರೆ ಹಂಚೋರು ಯಾರು, ಒಂದತ್ತಿರೋರು ಯಾರು, 3 ದಿನ ಒಂದತ್ತಿರ್ತಾರೆ, 5 ದಿನ ಒಂದತ್ತಿರ್ತಾರೆ, ಎಲ್ಲರೂ ಅಷ್ಟು ಆಚರಿಸ್ತಾರೆ. ಅದಕ್ಕೆ ಹೇಳೋದು ಎಲ್ಲರೂ ಒಂದೇ, ಎಲ್ಲರೂ ಜಾತಿನೂ ಒಂದೇ, ಎಲ್ಲರೂ ಒಂದೇ. ನಾವು ಒಂದೇ ತಾಯಿ ಮಕ್ಕಳು ಅಂತಲೇ ಹೋಗಬೇಕು ಸ್ನೇಹಿತರೆ. ಎಷ್ಟು ಡೊಳ್ಳು ಯಾವ ಥರ ಬಾರ್ಸಕತ್ತಾರೆ ನೋಡಿ. ಶ್ರಾವಣಿ ಎಷ್ಟು ವಿಡಿಯೋ ಮಾಡ್ಯಾಳ ಅಷ್ಟು ನಿಮ್ಗೂ ಶೇರ್ ಮಾಡಿ ನೋಡಿ. ಯಾವ ಥರ ಡೊಳ್ಳು ಹಾಕ್ಕೊಂಡೆ ಈ ಥರ ನೋಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ ಮಾತ್ರ ನನಗೆ ಮಾತ್ರ ಫುಲ್ ಖುಷಿ ಆಯಿತು. ಅದೊಂದು ಕಲೆ ನೋಡಿ ಸ್ನೇಹಿತರೆ. ಕಲೆ ಇತ್ತಂದ್ರೆ ಎಲ್ಲನೂ ಈಜಿ ಆಗುತ್ತೆ. ಈಗ ಸುಮ್ಮನೆ ನಾವು ಮಾಡಬೇಕು ನೀವು ಮಾಡಬೇಕು ಅಂತ ಮಾಡೋಕ್ಕೆ ಹೋದ್ರೆ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಇವಾಗ ನಾವು ಬಟ್ಟೆ ವ್ಯಾಪಾರ ಬಟ್ಟೆ ಟಿಚಿಂಗ್ ಮಾಡ್ತೀವಂದ್ರೆ ಇನ್ನೊಬ್ರು ಅವ್ರು ನೋಡಿ ಬಟ್ಟೆ ವ್ಯಾಪಾರ ಟಿಚಿಂಗ್ ಮಾಡ್ಬೇಕಂದ್ರೆ ಅದು ಒಲೆಲ್ಲ ಸ್ನೇಹಿತರೆ. ಒಲೆಯವರಿಗೆ ಒಲಿತೈತಿ, ಕಲೆ ಇದ್ದವರಿಗೆ ಕಲೆ ಒಲಿತೈತಿ, ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಒಲಿತೈತಿ. ಅದು ಏನೋ ಲಕ್ಷ್ಮಿ ಒಲೆಯವರಿಗೆ ಒಲಿತೈತಿ ಅಂತಾರಲ್ಲ, ಸುಳ್ಳಲ್ಲ ಸ್ನೇಹಿತರೆ. ನಮಗೆ ಲಕ್ಷ್ಮಿ ಒಲಿಬೇಕಂದ್ರೆ ನಮ್ಮ ಮನಸ್ಸು ಶುದ್ಧ ಇರಬೇಕು. ಇದೇ ಮಾತು ಮಾತ್ರ ಕಟ್ಟಿಟ್ಕೋರಿ. ನಮ್ಮ ಮನಸ್ಸು ಕಪಟ ಏನೂ ಇರಬಾರ್ದು. ನಮ್ಮ ಮನಸ್ಸು ಒಂದು ಸ್ವಚ್ಛ ಇತ್ತಂದ್ರೆ ಲಕ್ಷ್ಮಿ ತಾನೇ ಬರ್ತಾವೆ ನೋಡಿ ಸ್ನೇಹಿತರೆ. ಮನೆ ಎಷ್ಟು ಸ್ವಚ್ಛ ಇಡ್ತೀವಿ, ಮನಸ್ಸು ಎಷ್ಟು ಸ್ವಚ್ಛ ಇರುತ್ತೆ ಅದ್ರ ಮ್ಯಾಗ ಲಕ್ಷ್ಮಿ ಕಾಯ್ತಾ ಇರ್ತಾಳೆ. ನಮ್ಮ ಮನೆ ಸ್ವಚ್ಛ ಇಟ್ಕೊಂಡು ಮನಸ್ಸು ಅಷ್ಟು ಸ್ವಚ್ಛ ಇರ್ಲಿಕ್ಕಂದ್ರೆ ಲಕ್ಷ್ಮಿ ಮಾತ್ರ ಬರಲ್ಲ ಸ್ನೇಹಿತರೆ. ಮನೆಯೂ ಕ್ಲೀನ್ ಇರಬೇಕು, ಮನಸ್ಸು ಕ್ಲೀನ್ ಇತ್ತಂದ್ರೆ ಬರ್ತಾಳೆ ನೋಡಿ. ಮತ್ತು ಮುಂದಕ್ಕೆ ಹೋಗಕತ್ರ ಸ್ನೇಹಿತರೆ ಜೋಗಮ್ಗಳು ಬಂದಾರ. ಜೋಗಮ್ಗಳು ನೋಡಿದ್ರೆ ಮಾತ್ರ ಇನ್ನೂ ಶಾಕ್ ಆಗ್ತೀರಿ ಸ್ನೇಹಿತರೆ. ಜಾತ್ರೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ, ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಶ್ರಾವಣಿ ವಿಡಿಯೋ ಮಾಡೋಕ್ಕೂ ಶ್ರಮ ಪಟ್ಟಕ್ಕೂ ನಿಸ್ವಾರ್ಥಕ್ಕಾಗುತ್ತೆ. ಎಲ್ಲರೂ ನೋಡಿದ್ರಂದ್ರೆ ಅದ್ರ ಬಗ್ಗೆ ಒಂದು ಒಳ್ಳೆ ಕಮೆಂಟ್ ಹಾಕಿದ್ರಂದ್ರೆ ನಮ್ಮ ಶ್ರಾವಣಿ ನೋಡಿ ಇಷ್ಟು ಸಣ್ಣ ಏಜ್ನ್ಯಾಗ ತಳಗೆ ನಿಂತ್ರೆ ಕಾಣಲ್ ಬಾ ಅಂತೇಳಿ ಕಾಂಪೌಂಡ್ ಮ್ಯಾಗ ಹತ್ತಿ ವಿಡಿಯೋ ಮಾಡ್ಯಾವಡಿ ಸ್ನೇಹಿತರೆ. ಯಾಕಂದ್ರೆ ನಾನು ಹೇಳಿದ್ದೆ ಆಕೆಗೆ ಚೆನ್ನಾಗಿ ವಿಡಿಯೋ ಮಾಡ್ಕೊಂಬಾ ಅಂತ. ನಾ ಹೇಳಿ ಪ್ರತಿಯೊಂದು ಮಾತೂ ನಿರ್ಲಕ್ಷ್ಯ ಮಾಡಲ್ಲ ಸ್ನೇಹಿತರೆ. ಪ್ರತಿಯೊಂದು ಮಾತು ಕೇಳ್ತಾಳೆ. ಪ್ರತಿಯೊಂದು ಏನು ಹೇಳ್ತೀನಿ ಎಸ್ ಮಮ್ಮಿ ಅಂತಾಳೆ. ನನಗೆ ಗೊತ್ತಿರ್ಲಿಕ್ಕೂ ನನಗೆ ಬುದ್ಧಿ ಹೇಳ್ತಾಳೆ. ಇವತ್ತೊಬ್ಬ ಸಿಸ್ಟರ್ ಶ್ರಾವಣಿ ಮಮ್ಮಿಗೆ ಬುದ್ಧಿ ಹತ್ತಿ ಮುದ್ದು ಬಂಗಾರಿ ಅಂತ ಕಮೆಂಟ್ ಹಾಕಿದ್ರಿ. ಚೈತ್ರ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್. ಹಾವೇರಿ ನೋಡಿ. ಮತ್ತು ಇನ್ನೂ ಒಂದು ಕಮೆಂಟು ಸ್ನೇಹಿತರೆ ಏನಂದ್ರೆ, ನಾನು ಕಲಬುರ್ಗಿ ಹೇಳಕ್ಕೆ ಹೋಗಿ ಗುಲ್ಬರ್ಗ ಹೇಳಕ್ಕೆ ಹೋಗಿ ಯಲಬುರ್ಗ ಏನೇನು ಅಂದೀನಿ. ಅದು ಯಾಕೋ ನಾನು ಏನು ಅನಿಸ್ತು, ಯಾರೋ ಬಂದರು ಏನಾಯಿತು ಗುಲ್ಬರ್ಗ ಅನ್ನಕ್ಕೆ ಹೋಗಿ ಬ್ಯಾರೋ ಏನೋ ಹೇಳ್ಬಿಟ್ಟಿನಿ. ಎಲ್ಲರೂ ಇಬ್ಬರು ಕಮೆಂಟ್ ಹಾಕ್ಯಾರ ನೋಡಿ. ಅವ್ರು ಕಮೆಂಟ್ ಹಾಕ್ಯಲ್ಲ, ಅವ್ರು ಪಕ್ಕ ಫುಲ್ ವಿಡಿಯೋ ನೋಡ್ಯಾರ ಅಂತ ಅರ್ಥ ನೋಡಿ. ಯಾಕಂದ್ರೆ ಅವ್ರು ಫುಲ್ ವಿಡಿಯೋ ನೋಡೋದಕ್ಕೇ ಅದು ಅರ್ಥ ಆಗಿದ್ದು. ಮಿಸ್ಟೇಕ್ ಮಾಡಿದ್ದು ನಾ ಏನು ಮಿಸ್ಟೇಕ್ ಮಾಡಿರ್ತೇನೆ ಕಮೆಂಟ್ ಆಗ್ತಿಲ್ಲ. ಅದು ಭಾಳ ಒಳ್ಳೆ ಕೆಲಸ ನೋಡಿ ಸ್ನೇಹಿತರೆ. ಪ್ರತಿಯೊಂದು ಮನುಷ್ಯ ಜೀವಿಯಾಗಿಂದ ಎಂಥ ಶಾಣ್ಯರು ಅದಾರಂದ್ರೂ ಮಿಸ್ಟೇಕ್ ಮಾಡಲೇಬೇಕು. ಅದು ಮಿಸ್ಟೇಕ್ ಆಗೇ ಆಗುತ್ತೆ. ನಾನೇ ಶಾಣ್ಯಕ್ಕಿ ನಾನೇ ಬಲ್ಲೆ ಎಲ್ಲ ಬಲ್ಲೆ ಅಂತ ಆ ಥರ ಇಲ್ಲ ಸ್ನೇಹಿತರೆ.
ಇದು ಅಗಶ್ಯಾಗ ಆಂಜನೇಯ ಗುಡಿ ಮುಂದೆ ನೋಡಿ, ಮುಂದೆ ದೊಡ್ಡ ಅಗಶ್ಯ ಐತಿ ಸ್ನೇಹಿತರೆ ನಮ್ಮದು. ನಾಳೆ ಶ್ರಾವಣಿ ಹೋಗಲ್ಲ ಅಂದ್ರೆ ವಿಡಿಯೋ ಮಾಡ್ಕೊಂಬ ಅಂತ ಹೇಳ್ತೀನಿ. 5 ದಿನ ಜಾತ್ರೆ ಐತಲ್ಲ, 5 ದಿನದೂ ವಿಡಿಯೋ ಜಾತ್ರೆ ಹಾಕ್ತೀನಿ. ಜೋಗಮ್ಗಳು ಯಾವ ಥರ ಕುಣಿತಾರೆ ನೋಡಿ. ಇನ್ನೂ ಸ್ನೇಹಿತರೆ ಇವತ್ತಿನದಲ್ಲೇ ನಮ್ಮ ಹೊಲ್ದಾಗ ದ್ಯಾಮ ಏಳು ಊರಿನ ಆದಿಗೆ ಅದಾಳ್ರಿ ದ್ಯಾಮಾಯಿ. ಆ ದೇವತೆ ಜಾತ್ರೆ ಮಾತ್ರ ಮಸ್ತ್ ಆಗುತ್ತೆ ಸ್ನೇಹಿತರೆ. ಅದು ಮೆರವಣಿಗೆ ಎಲ್ಲ ಇರ್ತೈತೆ. ನನಗೆ ವಿಡಿಯೋ ಮಾಡಿ ಶೇರ್ ಮಾಡಿದಾರೆ ಮಾಡ್ತೀನಿ. ಆದಷ್ಟು ಎಲ್ಲನೂ ವಿಡಿಯೋ ಶೇರ್ ಮಾಡ್ತಿರ್ತೀನಿ. ಯಾಕಂದ್ರೆ ನಮ್ಮ ಕಡೆ ಯಾವ ಥರ ಇರ್ತೈತಿ, ನಿಮ್ಮ ಕಡೆ ಯಾವ ಥರ ಇರ್ತೈತಿ ಜಾತ್ರೆದು ಅನ್ನೋದು ನಿಮಗೂ ಅರ್ಥ ಆಗಲಿ. ನಮ್ಮೂರ ಆಂಜನೇಯ ಗುಡಿ ನೋಡಿ ಇದ್ರಿ ಕಾಣೋದು. ಇಲ್ಲಿ ಇದು ರೀ ಬೊಂಬಾಟ್ ಬಸನ್ನ ಶೂಟಿಂಗ್ ತೊಗೊಂಡೋಗ್ಯಾರ ನೋಡಿ ಹನುಮಪ್ಪನ ಗುಡಿದು. ಅದು ನಮ್ಮ ಊರ ಶ್ರೀಬಾಗಲ ಶೂಟಿಂಗ್ ತೊಗೊಂಡೋಗ್ಯಾರ. ಈಗ ಈ ಅಣ್ಣಾರು ಹೆಂಗೆ ಬಾರಿಸ್ತಾರ ಆ ಥರ ಜೋಗಮ್ಗಳು ಕುಣಿತಾವೆ ನೋಡಿ, ಗಂಡು ಜೋಗಪ್ಗಳು. ಆದರೂ ಒಂಥರ ನೋಡೋಕೆ ಖುಷಿ ಅಲ್ಲ ಸ್ನೇಹಿತರೆ. ಇಲ್ಲಿ ಯಾರು ಹೆಣ್ಮಕ್ಳು ಇಲ್ಲಿ ನೋಡಿ, ಜಾಸ್ತಿ ಗಂಡು ಮಕ್ಳು ಇದ್ದಾರೆ. ಇಂಥವೆಲ್ಲ ಗಂಡು ಮಕ್ಳು ನೋಡ್ತಿರ್ತಾರೆ. ಹೆಣ್ಮಕ್ಳು ಮಾತ್ರ ಡೊಳ್ಳು ಬಾರಿಸೋದು. 5 ದಿನವೂ ಊಟ ಐತಿ ಸ್ನೇಹಿತರೆ. 5 ದಿನವೂ ಒಂದೊಂದು ಸ್ಪರ್ಧೆ ಅದಾವೆ. ಹೆಣ್ಮಕ್ಳು ಅದಾರ ನೋಡಿ ಸ್ನೇಹಿತರೆ. ಹೆಣ್ಮಕ್ಳು ಇಲ್ಲತ್ತೀನಿ ಎಷ್ಟು ಜನ ಕುಂತಾರೆ ನೋಡಿ ಇಲ್ಲಿ. ಎಲ್ಲ ಮ್ಯಾಗ ಪಂಚಾಯತ್ ನೋಡಿದ್ದು, ಪಂಚಾಯತಿ ತಳಗ ಮ್ಯಾಗ ಎಲ್ಲರೂ ಹತ್ತಿಬಿಟ್ರು ನೋಡಿ. ನಮ್ಮ ಅಡಲಗೇರಿ ಗ್ರಾಮದವ್ರು ನೋಡಕತ್ರ ಅರ್ಥ ಆಗ್ತಿರ್ಬೇಕು ಇದು ಯಾವ ಜಾಗ ಏನು ಅನ್ನೋದು ಅವರಿಗೆಲ್ಲ ಅರ್ಥ ಆಗುತ್ತೆ. ಮತ್ತು ಇಲ್ಲಿ ಯಾರಾದರೂ ಜಾತ್ರೆ ಬಂದ ನನ್ನ ಸ್ನೇಹಿತರು ಇದ್ದಿರ್ಬೋದು, ಅವ್ರಿಗೆ ಕೂಡ ಅರ್ಥ ಆಗುತ್ತೆ. ಯಾರಾದರೂ ಇದ್ರೆ ಆ ಥರ ಕಮೆಂಟ್ ಹಾಕಿ. ಅಮ್ಮಗಳಿಗೆ ಕೊಡುಮ್ಯಾಗ ಕೊಡ ಇಟ್ಟು ನಮ್ಮ ಶ್ರಾವಣ ಅದನ್ನೇ ಹೇಳಕತ್ತಿದ್ದ ಸ್ನೇಹಿತರೆ, ಕೇಳಿರ್ಬೇಕು ನೀವು ಮುಂದೆ. ಅಮ್ಮರು ಕೊಡುಮ್ಯಾಗ ಕೊಡ ಇಟ್ಟು ರೊಕ್ಕ ಬ್ಯಾಗ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಮಮ್ಮಿ ಅಂತ ಹೇಳ್ಯಾನವ. ಅದನ್ನು ಯಾರೆಲ್ಲ ಕೇಳಿರಿ ಇಲ್ಲ ನೋಡಿ, ಫಸ್ಟಿಗೆ ಎತ್ತರಿ ಅದು ಮಾತು ಒಂದು ನೋಡಿ. ನಮ್ಗೆ ಒಂದು ಕೊಡ ಸನ್ಯಕ್ಕೆ ನೆತ್ತಿ ಮೇಂದ್ರಲ್ಲ ಸ್ನೇಹಿತರೆ, ದೇವ್ರ ಶಕ್ತಿ ಅನ್ಬೇಕು. ಅವ್ರದ್ದು ರೂಢ ಅನ್ಬೇಕು. ಇದು ಕಳಸ ತೆಂಬಿಗೆ ಇಟ್ಟು ಬಾಯ ರೊಕ್ಕ ಇಟ್ಕೊಂಡು ಅದ್ರ ಮ್ಯಾಗ 3 ಕಳಸಿ ಇಟ್ಟಾರ ನೋಡಿ ಸ್ನೇಹಿತರೆ. ಇಟ್ಟು ಅವ್ರದ್ದು ಶಕ್ತಿ ರೀ. ಎಲ್ಲಮ್ಮನ ಭಕ್ತರವರು. ಎಲ್ಲಮ್ಮ ಸ್ವರೂಪನೇ ಇವರೇ ಅಂತಲೇ ಹೇಳ್ಬೋದು. ಎಲ್ಲಮ್ಮ ಹೆಂಗದ ಅವ್ರ ಸ್ವರೂಪನೇ ಇವರೇ ಗಂಡು ಜೋಗಪ್ಪ ನೋಡಿ. ಯಾಕಂದ್ರೆ ಆ ಥರ ಶಕ್ತಿ ಇರುತ್ತೆ. ಇರಲ್ಲ ಅಂತ ಹೇಳಬೇಡಿ, ಇದ್ದೇ ಇರುತ್ತೆ ಸ್ನೇಹಿತರೆ. ಎಲ್ಲರೂ ನೋಡಕ್ಕೆ ಮುಂದೆ ಬಂದು ನಿಂತಾರೆ ನೋಡಿ. ನಾ ದ್ಯಾಮ ಮೆಟ್ಟಿಗೆ ಕುಂತಿಲ್ಲ, ಯಾಕಂದ್ರೆ 3:30 ಕುಂದಿರ್ತಾ. ಉರಿ ಉಗ್ಗುರ್ದಾಗ ಚಲೋ ಆಗುತ್ತೆ ರೀ ಮೆರವಣಿಗೆ ಮಾಡೋದು. ಕುಂದಿರ್ಬೇಕಂದ್ರೆ ಬಂದು ಮೆಟ್ಟೆ ಕುಂದಿರ್ಬೇಕು. ನಾವು ಉರಿ ಉಗ್ಗುರ್ದಾಗ ಕೂತ 3:30 ಅನ್ನೋಕ್ಕೆ ಕುಂತಿರ್ತಾವೆ ನೋಡಿ. ಮತ್ತು 4 ಗಂಟೆ ಅಂದರೆ ಇಳುವತ್ತಾಗುತ್ತೆ. ಇಲ್ಲ 3:30 ಕುಂತು ಬಿಡ್ತಾರೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಅಮ್ಮ ಒಂದು ಕೊಡ ಹೊತ್ಕೊಂಡು ಎಲ್ಲಮ್ಮಂದು ಇದು ಐತ್ರಿ. ಆ ಕೊಡ ಹೊತ್ಕೊಂಡು ಕುಣ್ಯಾಕತ್ತಾಳಮ್ಮ. ಇಲ್ಲಿ ನೋಡಿ ಎಲ್ಲರೂ ನೋಡಿ ಈ ಅಮ್ಮನ ಕಳ್ಸಿದ್ದು ನೋಡಿ, ಕೈಯಾಗ ಎಡ್ ಕಳಿಸಿ ಈ ಅಮ್ಮಯಿಂದ ಅವ್ರಿಗೆ ಹೇಳ್ಕೊಡಕತ್ತಾಳ್ರಿ. ಏನಂತಾರಲ್ಲ ಸೀನಿಯರ್ ಜೋಗಮ್ಮ ಅಂತಲ್ಲ, ಆ ಥರ ನೋಡಿ ಅಮ್ಮ ಎಲ್ಲರಿಗೆ ತಾಯಿ ನೋಡಿ ಆಕಿ. ಯಾಕಂದ್ರೆ ಯಾರ ದೇವ್ರು ಕಟ್ಕೊಂಡ್ರಂದ್ರೆ ಇದೇ ಅಮ್ಮನೇ ಹೋಗಿ ದೇವ್ರು ಕಟ್ಟೋದು ನೋಡಿ ಯಾರಿಗೆ ಪ್ರತಿಯೊಬ್ಬರಿಗೂ. ಅವ್ರ ಕೊಳ್ಳ ಬಂಗಾರ ನೋಡಿ ಸ್ನೇಹಿತರೆ, ಗಂಡು ಜೋಗಪ್ಪಗಳ ಕೊಳ್ಳಾಗ ಅವ್ರದ್ದು ನೋಡೋಕೆ ಒಂಥರ ಖುಷಿ ನೋಡಿ. ಬಂಗಾರ ಎಷ್ಟು ಅವ್ರು ಒಡ್ಡಿ ತುಂಬ ಬಂಗಾರ ಇರುತ್ತೆ ನೋಡಿ. ಈ ಅಮ್ಮ ಎಷ್ಟು ಹಾಕೊಂಡಾರ ನಿಮ್ಮ ಕಣ್ಣಿಗೆ ಕಾಣ್ತಿರ್ಬೇಕು ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಅವ್ರ ಜಂಪರ್ ನೋಡಿ, ಅವ್ರ ಥರನೂ ಒಂದು ಲುಕ್ಕೇ ಬೇರೆ ಇರುತ್ತೆ ನೋಡಿ ಅವ್ರದ್ದು. ಮಸ್ತ್ ಅಲ್ಲ ಸ್ನೇಹಿತರೆ. ಅವ್ರು ಹೆಂಗಿದ್ರು ಚಂದನೇ ಕಾಣ್ತಾರೆ ನೋಡಿ. ಗಂಡು ಮಕ್ಳು ಹೋಗಿ ಹೆಣ್ಮಕ್ಳು ರೂಪ ತಾಳಿ ಎಲ್ಲಮ್ಮ ಮೈಕಾರ್ತ್ ನೋಡಿ. ಯಾವ ಥರ ಮಾಯ ಮಾಡಿ ಯಾರನ್ನ ಬಲೆ ಹಾಕ್ತಾಳೆ ಗೊತ್ತಾಗಲ್ಲ. ಗಂಡು ಹಾಡು ಐತ್ರಿ ಎಲ್ಲಮ್ಮನ ಹಾಡು ಒಳಗೆ. ಗಂಡು ಆಗಿ ಹೆಣ್ಣು ಸೀರೆ ಉಡಿಸಿ ಏನೇನು ಐತ್ರಿ ಅದು ಅಷ್ಟೊಂದು ಗೊತ್ತಿಲ್ಲ. ಆದ್ರೆ ಎಲ್ಲಮ್ಮನ ಹಾಡು ಕೇಳೀನಿ ರೀ, ಅದು ಪಕ್ಕ ಕೇಳೀನಿ. ಗಂಡು ಈ ಪ್ಯಾಂಟು ಬಿಡಿಸಿ ಸೀರೆ ಉಡಿಸಿ ಏನೋ ನನ್ನ ಸೇವೆಗೆ ನಿಂದಿರ್ಸಿರಿ ಏನೋ ಹಾಡು ಐತ್ರಿ ಅದು. ಎಲ್ಲಮ್ಮಂದು ಮಾಯೇನೇ ಮಾಯ ನೋಡಿ. ಮಾಯಿಗಾರ್ತಿಕಿ ದ್ಯಾಮಮ್ಮಂದು ಇಲ್ಲೇ ಹಿಂದೆ ಐತೆ ನೋಡಿ. ಮುಂದೆ ಈ ಥರ ಇವರು ಡ್ಯಾನ್ಸ್ ಮಾಡೋದು, ಹಿಂದೆ ಡೊಳ್ಳವರು, ಮುಂದೆ ಇವ್ರು ಕಳಿಸ್ತವ್ರು. ಮತ್ತು ಅಮ್ಮನ ಮೆರವಣಿಗೆ ಮಾಡಕ್ಕೆ ನೋಡಿ. ಶ್ರಾವಣಿ ಅಷ್ಟೊಂದು ವಿಡಿಯೋ ಚೆನ್ನಾಗಿ ಮಾಡ್ಯಾಳ ಸ್ನೇಹಿತರೆ. ಸ್ವಲ್ಪ ಅಳಿಗಾಡ್ಸಿಲ್ಲ ಆದರೂ ಮತ್ತು ಅಡ್ಡ ಗಂಡು ಮಕ್ಕಂದ್ರನ ಮಗ್ಳು ಬಂದು ಸೈಡಿಗೆ ಬಂದು ವಿಡಿಯೋ ಮಾಡ್ಯಾವಡಿ. ಭಾಳ ಪಕ್ಕ ಅದಾಳ್ರಿ ಶ್ರಾವಣಿ. ಒಂಥರ ಖುಷಿ ಆಗುತ್ತಲ್ಲ ಮಕ್ಕಳು. ನನ್ನ ಮಗಳು ಇಷ್ಟು ಹೆಲ್ಪ್ ಮಾಡ್ಯಾಳ ಅನ್ನೋದು ತುಂಬ ಖುಷಿ ಆಯ್ತು ನೋಡಿ. ಫಸ್ಟ್ ಟೈಮ್ ಆಕಿ ಹೊರಗಡೆ ಹೋಗಿ ವಿಡಿಯೋ ಮಾಡ್ಕೊಂಬಂದಿ ಶ್ರಾವಣಿ. ಭಾಳ ಇಷ್ಟ ಆಯಿತು ಸ್ನೇಹಿತರೆ. ನಿಮಗೆ ಏನು ಅನಿಸ್ತು ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮರಿಬೇಡಿ. ಶ್ರಾವಣಿ ಪ್ರೀತಿಸೋರು ಭಾಳ ಮಂದಿ ಇದೀರಿ. ಶ್ರಾವಣಿಗೆ ಶ್ರವಣ್ ಕುಮಾರ್ಗೆ ಪ್ರೀತಿ ವಾತ್ಸಲ್ಯ ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಧನ್ಯವಾದಗಳು. ಯಾಕಂದ್ರೆ ತಂದಿಲ್ಲರ ಮಕ್ಳು ಅದಾವ ಅಂತೇಳಿ ಎಲ್ಲರೂ ಎಷ್ಟು ಚಂದ ಅವ್ರಿಗೆ ಪ್ರೀತಿ ವಾತ್ಸಲ್ಯ ತೋರಿಸ್ತಿರಲ್ಲ, ನನಗೆ ಖುಷಿ ಆಗುತ್ತೆ ನೋಡಿ. ನಾನು ಇಷ್ಟೆಲ್ಲ ಇವ್ರಿಗೆ ಪ್ರೀತಿ ವಾತ್ಸಲ್ಯ
ಹಚ್ತೀನಿ ಅಂದರು ಯಾಕಡೆ ಒಂಥರ ಕಮ್ಮಿ ಅನಿಸ್ತಿತ್ತು. ಅದೆಲ್ಲ ಪ್ರೀತಿ ವಾತ್ಸಲ್ಯ ನಿಮಗೆ ಸಿಕ್ಕೈತೆ. ನಿಮ್ಮೆಲ್ಲ ಪ್ರೀತಿ ವಾತ್ಸಲ್ಯ ಇದೆ ಸದಾ ನಮ್ಮ ಮಕ್ಳ ಮ್ಯಾಗೆ ಇಲ್ಲಂತ. ನನ್ನ ಮ್ಯಾಗ ಏನು ಬೇಡ ಸ್ನೇಹಿತರೆ, ನನ್ನ ಮಕ್ಳ ಮ್ಯಾಗ ಇಷ್ಟೇ ಇಟ್ಬಿಡ್ರಿ ಪ್ರೀತಿ ವಾತ್ಸಲ್ಯ. ಅದೇ ಒಂದು ನಿಮ್ಮ ತಾ ಕೇಳ್ಕೊಳೋದು ನೋಡಿ. ಯಾಕಂದ್ರೆ ನಂದೇನು ಇವತ್ತು ಬಿದ್ದೋಗೋ ಮರ ನಾಳೆಗಿರಲಿ ಇವತ್ತರಲ್ಲಿ ನನ್ನ ಜೀವನದಾಗ ಏನು ಖುಷಿ ಅನ್ನೋದಾಗ ಉಳಿದಿಲ್ಲ ಸ್ನೇಹಿತರೆ. ನನ್ನ ಮಕ್ಕಳೇ ಒಂದು ದೊಡ್ಡ ಖುಷಿ, ನನ್ನ ಮಕ್ಕಳೇ ಒಂದು ದೊಡ್ಡ ಆಸ್ತಿ ನೋಡಿ ನನ್ನ ಪಾಲಿಗೆ. ಇವಾಗ ಇದಕ್ಕೆ ಕಮೆಂಟ್ ಏನು ಅಂದಿರಂತ ಕಮೆಂಟ್ ಹಾಕಿ. ನನ್ನ ಖುಷಿಗೋಸ್ಕರ ನನಗೋಸ್ಕರ ನಾ ಬಾಳಲ್ಲ ಸ್ನೇಹಿತರೆ. ಇವಾಗ ನನ್ನ ಮಕ್ಕಳಿಗೋಸ್ಕರ, ನನ್ನ ಮಕ್ಕಳು ಖುಷಿಗೋಸ್ಕರ, ನನ್ನ ಮಕ್ಕಳು ಒಂದು ಇದಕ್ಕೆ ಹಚ್ಚಕ್ಕೋಸ್ಕರ ಬಾಳಕತ್ತೀನಿ. ನಂದು ಖುಷಿ ಅನ್ನೋದಿತ್ತಂದ್ರೆ ನಾನು ಜಾತ್ರೆ ನೋಡೋಕೆ ಮತ್ತು ಎಲ್ಲೇ ಏನೇ ಇರಲಿ ಹೋಗ್ತಿದ್ದೆ. ಮದುವೆ ಪದುವೆ ಹೋಗ್ಲಿಕ್ಕಂದ್ರೆ ಬಲ್ಲಿ ನೋಡಂತಾರೆ ಮಂದಿ ಮಕ್ಕಳು ಅಂತೇಳಿ ಹೋಗ್ತೀವಿ ಸ್ನೇಹಿತರೆ. ದ್ಯಾಮೊಮ್ಮೆ ನಾನು ಬರಲಿಲ್ಲ ಅನ್ನಲ್ಲ, ಇಲ್ಲೇ ಯವ್ವ ನಿನ್ನ ತಾಯಿ ಅಂದರೆ ಕೈ ಮುಗಿದು ಬಿಡ್ತೀನಿ. ಇವಾಗ ನೋಡಿ ಎಲ್ಲನೂ ಬಂದು ಕೇರಿ ಹೋಳ್ಗೆ ರೆಡಿ ಮಾಡಿ ನಿಕ್ಕತ್ತೀನಿ. ಶ್ರವಣಿ ಬಂದು ಕೊಟ್ಟು ಮನೆ ಫೋನು ಹೋಳ್ಗೆ ಮಾಡ್ಬೇಕಂತ ಸಜ್ಜು ಮಾಡ್ತೀನಿ ಸ್ನೇಹಿತರೆ. ಅಕ್ಕಿ ಹೋಗಿ ವಿಡಿಯೋ ಮಾಡ್ಕೊಂಬರ್ರಾಗನೇ ಬ್ಯಾಳೆ ಬಸ್ತೀನಿ, ಹೂರ್ಣ ಮಿಕ್ಸರ್ಗೆ ಹಾಕೀನಿ, ಹಿಟ್ಟು ನಾದೀನಿ, ಬದ್ನಿಕಾಯಿ ಪಲ್ಯ ಮಾಡೀನಿ, ಸಾಂಬಾರು ಮಾಡೀನಿ, ಅನ್ನ ಮಾಡೀನಿ. ಇವು 30 ರೂಪಾಯಿಗೆ ಒಂದು ಪ್ಯಾಕೆಟ್ ಅಂತ ನೋಡಿ ಮಾರಕ್ಕೆ ಬಂದಿದ್ದರು. ಇವಾಗ ಎಲ್ಲಿ ಕರೀಲಿ ಅಂತೇಳಿ ತರಲಿಲ್ಲ ಸ್ನೇಹಿತರೆ, ತೊಗೊಂಡೆ. ನಾನು ಮುಂಜಾನೆ ಉಪ್ಪಿಟ್ಟು ತಿಂದ ನೀರು ಕುಡಿಸಿ ಹೈರಾಣಾಗೈತೆ. ಬನ್ನಿ ಸ್ನೇಹಿತರು, ಹೋಳ್ಗೆ ಮಾಡಿ ತಂಗಿಯರು ಬರ್ತಾರೆ ಇನ್ನು ಊಟಕ್ಕೆ. ತಂಗಿಯರಿಗೆ ಊಟ ಕೊಟ್ಟು, ತಂಗಿ ಮಕ್ಕಳದ 3 ಮಂದಿ ಅವ್ರಿಗೆ ಉಣಿಸಿ ಅವ್ರಿಗೊಂದಿಷ್ಟು ಬುತ್ತಿ ಕಟ್ಟಬೇಕು ಮತ್ತು ಮಾವರಿಗಿಟ್ಟು ಹೋಳ್ಗೆ ಕೊಡಬೇಕು. ಏನು ಮಾಡೋದು ನೋಡಿ ಸ್ನೇಹಿತರೆ, ಮಾಡಿದ್ರೆ ವರ್ಷ ಮುಂದೆ ಹೊಡಿದ್ದೆ ಅಮ್ಮ ಈಗ ಪಿಲೆ ಕಮ್ಮಗೆ ಕಾಯಿ ಬೆಳೆಸ್ತಾರೆ ಹೊಡೆದನ. ನಮಗೆ ನೋಡಿ ಊಟ ಆಯಿತು. ನಾವು ಹೋಳ್ಗೆ ಮಾಡಿಕೊಟ್ಟೆ, ರೊಟ್ಟಿ ತೊಗೊಂಡಿದ್ದು ನೋಡಿ ಊಟ ಮಾಡಿದ್ಲು. ರೊಟ್ಟಿ ತೊಗೊಂಡು ಹೋಳ್ಗೆ ಮಾಡಿ ನೋಡಿ, ಚಪಾತಿ ಊಟಕ್ಕೆ ಹಾಕೊಡಕತ್ತ. ನಾನು ಅಷ್ಟು ಬಾಂಡೆ ಕೊಳೆ ಮಾಡಿದೆ. ಒಂದು ಹೋಳ್ಗೆ ಹಾಕಿ ಅಂತ ಬಂದು ಶ್ರವಣಿ ನಾನು ಕೂಡ ಒಂದು ಹೋಳ್ಗೆ ಹಾಕಿದ್ರಂತ ಚಪಾತಿ ತೆಗೆದು ನೋಡಿ ಸ್ವಲ್ಪ ಗ್ಯಾಸ್ ಜೋರಾಗಿ ಸ್ವಲ್ಪ ಒತ್ತಿ ಇಕ್ಕಿ ನಮ್ಮ ಸಾನ್ವಿ ಇದು ತಿನ್ನಕ್ಕೆ ಅನ್ನ ಸಾಂಬಾರು ಹಾಕೊಂಡು ನೋಡಿ ಹೋಳ್ಗೆ ಉಣ್ಣಮ್ಮ ನಾನಂದೆ. ಇಲ್ಲ ನಾನು ಸಾಂಬಾರು ಉಣ್ತೀನಿ ಅಂದು. ಆದ್ರೆ ಆಯ್ತು ಬಿಡು, ಏನೋ ಇಷ್ಟ ಬಿಟ್ಲು. ಶ್ರವಣಿ ಪಾಪಡಿ ಕೂಡ ಮಾಕಿಗಂದೆ ಮ್ಯಾಗ ಹತ್ತಕತ್ತಿದ್ಲು. ತಡಿಯಲ್ಲ ನಾನೇ ಕೊಡ್ತೀನಿ ಮ್ಯಾಗ ಹತ್ತ ಬೇಡ, ಅಲ್ಲೆಲ್ಲ ಅಡುಗೆ ಇಟ್ಟಿನಂಗೆ ಮಾಡಿದ್ದು ಆಂಟಿ ಕೊಟ್ಲು ನೋಡಿ. ಮಮ್ಮಿ ಕೊಡಕತ್ತ ಕೊಡು ಹುಡುಗಿ ಹೆಂಗೆ ಮಾಡ್ತೀನಿ ಅಂತಂದೆ ಕೊಡಕತ್ತ ಹೊಡ್ಯಾಕಿನೂ ಕೂಡ ಊಟ ಆಗೈತಿ. ಇವಾಗ ಹೋಗಕ್ಕೆ ತಯಾರಾಗ್ಯಾರ ಸ್ನೇಹಿತರೆ. ಅವರು ಹೋಗಕ್ಕೆ ತಯಾರಾಗ್ಯಾರ. ಶ್ರವಣಿ ಮಾರುತಿ ನೋಡಿ ಒಬ್ಬನೇ ಗಂಡ ಮಗ, ನಮ್ಮ ಇದನ್ನ ಮಗ. ಇದೊಂದೇನು ಮಗಳಲ್ಲಿ ಪಾಪಿಸ್ ಒಂದಲ್ಲ ಹಾಕೋಬೇಕು ನೋಡಿ. ಇಬ್ಬರು ಹೆಣ್ಮಕ್ಳು ಒಬ್ಬನೇ ಗಂಡ ಮಗ. ಶ್ರವಣಿಗೆ 2 ತಿಂಗಳು ಸಣ್ಣ ನೋಡಿ ಇವಾಗ ಅಪ್ಪ. ಇಕ್ಕಿ ಶ್ರವಣಿ 2 ತಿಂಗಳು ಇರಕ್ಕಿ, ಇವು 2 ತಿಂಗಳು ಸಣ್ಣವ. ಇದನ್ನ ಮುತ್ತೆಗೆ ನೋಡಿ ಊಟ ಪಾಪಡಿ ಒಂದು ಇಡವ ಅಂತ ಮುತ್ತೆಗೆ ಒಂದು ಪಾಪಡಿ ಇಡುವಂತೆ ಇಟ್ಲು ನಮ್ಮ ತಂಗಿ. ಕೊಟ್ಟು ಬರ್ತೀನಿ ಅಂತ ಗೈಕೋಬೇಕು ನೋಡಿ ವೈಷ್ಣವಿ ಅಂತ. ನಮ್ಮ ಫಸ್ಟು ನಮ್ಮ ಅಕ್ಕಗೆ ನನಗೆ ಸಾನು ನಯವ ಹೋಳ್ಗೆ ಒಂದು ತುಂಡ್ಬೇಕಿಲ್ಲ ಕುರುಡಿ ತರಗಿಟ್ಟೆ ಕುರುಡಿ ಕೊಡು ಆಕಿ ಒಂದು ಕೊಡು, ಅವು ಕೊಡು ಅವಾಗ ಕೊಡು ಆಕಿ ಒಂದು ಯಾಕೆ ಕೊಡು ತಗೋ ಹೋಳ್ಗೆ ಹಚ್ಕೊಂಡು ನೀವು ಸಾಧಾರಣ ಮುಚ್ಚ ಸಾಧಾರ ಮುಚ್ಚ ನೋಡಿ ಸ್ನೇಹಿತರೆ. 8 ಗಂಟೆ ಆಯ್ತು ಟೈಮು. ನಾನು 5:30 6 ಗಂಟೆ ಆಗಿತ್ತು ನನ್ನ ಕೆಲಸ ಅಲ್ಲೆಲ್ಲ ಮುಗಿಸಿ ಬಿಟ್ಟಾಕಿ ಇವಾಗ ಲಾಗ್ ಚಾಲು ಮಾಡಿ ನೋಡಿ ಸ್ನೇಹಿತರೆ. ದೇವ್ರ ಮುಂದೂ ಎಡೆ ಹಿಡಿದು ದೀಪನ ಹಚ್ಚಿ ನೋಡಿ. ಹೂವನ ಸಿಗಲಿಲ್ಲ ಸ್ನೇಹಿತರೆ. ಬೇರಪ್ಪ ಮುತ್ತೆಗೆ ಹೋಗಿ ಬಂದು ಇಲ್ಲೇ ಇಟ್ಟ ಹೊಡಿದ್ನಿ ಎಡೆ ಮೇಲೆ ಮುಚ್ಚೋದು. ದೀಪಿಗೆ ಪತ್ತೆ ಏನು ಮಾಡ್ತಾಳೆ ನೋಡಿ ಎಡೆ ಹಿಡ್ದಾಳ. 2 ಎಡೆ ಮಾಡಿದ್ಲು. ಬಟ್ಟೆ ಎಡೆ ತೆಗೆದು ನಮ್ಮ ಅಪ್ಪೆ ಉಂಡ ಮಾರುತಿ ನೋಡಿ ಎಣ್ಣೆ ಚೆಲ್ಲಿ ಹೊಡಿ. ಇಲ್ಲಿ ಇಟ್ಟಿಗೆ ತುಂಬ ಎಣ್ಣೆ ಹಾಕಿರ್ತೀನಿ, ಚೆಲ್ಲೇ ಬಿಡ್ತಾರೆ ನೋಡಿ ಸ್ನೇಹಿತರೆ. ಬೇರಪ್ಪ ಮುತ್ತೆ ಹಿಡಿಯೋದು ಎಣ್ಣೆ ಸೋರಾಕತ್ತೈತೆ ನೋಡಿ ಸ್ನೇಹಿತರೆ. ತುಂಬ ಹಾಕೀನಿ ಸೋರಾಕತ್ತೈತೆ ನೋಡಿ. ಬನ್ನಿ ಸ್ನೇಹಿತರೆ, ಊಟ ಶ್ರಾವಣಿದು ಶ್ರಾವಣಕುಮಾರ್ದು ಊಟ ಆಯಿತು. ಅವರು ಮ್ಯಾಗ ಹೋಗ್ಯಾರ ನೋಡಿ. ಕದ ಹಾಕೊಂಬಂದ ಹೊಡಿ ಶ್ರಾವಣಿಗೆ ಕೂಡ. ಶ್ರಾವಣಿ ಮ್ಯಾಗ ಹೋಗ್ಯಾರ ಮುಕ್ಕೋನಾಕರು. ತನ್ನಾಗ ಚಂದ ಬಿಟ್ಟೈತೆ ನೋಡಿ ಸ್ನೇಹಿತರೆ. ಇನ್ನು ಮುಂಜಾನೆ ಸ್ವಲ್ಪ ಉಪ್ಪಿಟ್ಟು ಅಲ್ಲೇ ಬಿಟ್ಟು ನೋಡಿ ಎಲ್ಲ ಅಲ್ಲೇ ಇಟ್ಟು ಸುಸ್ತಾಗಿಬಿಡ್ತು ಸ್ನೇಹಿತರೆ. ಬೆಳಗ್ಗೆ ಎದ್ದಿನ ಕೆಲಸ ಪುರ್ಸತ್ತಿಗಿಲ್ಲ. ದೇವ್ರು ನೋಡಕ್ಕೆ ಹೋಗ್ಲಿಕ್ಕೂ ಕೆಲಸ ಅಷ್ಟಾಗೈತೆ ನೋಡಿ. ಇದು ನಮ್ಮ ಮುತ್ಯ ಕೊಟ್ಟು ಬಂದಿದ್ದು. ನಮ್ಮ ಮುತ್ಯ ಹಂಗೆ ಕೊಟ್ಟು ಹಂಗೆ ಇಟ್ಟಿಕ್ಬೇಕು ಮುಂಜಾನೆ ಬೆಳಗ್ಗೆ. ಇನ್ನೆಷ್ಟು ಬದ್ನಿಕಾಯಿ ಪಲ್ಯ ಇದೆ, ಇನ್ನು ಸ್ವಲ್ಪ ಅನ್ನ ಇದೆ. ಅನ್ನ ಕಟ್ಟಿಲ್ಲ ಸ್ನೇಹಿತರೆ ಅವ್ರಿಗೆ. ಬುತ್ತಿಗೇನು ಚಪಾತಿ, ಬದ್ನಿಕಾಯಿ ಪಲ್ಯ, ಹೋಳ್ಗೆ, ಪಾಪಡಿ
ಸಾಂಬಾರು ಒಂದು ಡಬ್ಬೆ ಕಟ್ಟಿದ್ದು ನೋಡಿ. ಈ ಡಬ್ಬೆ ಕಾಳಿದ್ದು ತೆಗಕ್ಕೆ ಸಾಂಬಾರು ಕಟ್ಟಿದೆ ಅವ್ರಿಗೆ. ಇರ್ಲಕ್ಕೆ ಬಿಡು ಹುಡ್ರು ಹೋಗೋಣ ಉಣ್ತಾವು ಅಲ್ಲಿ ಅಂಥೇಳಿ ಅವ್ರು ಇರೋದು ಅಲ್ಲೇ. ನಮ್ಮ ತಂಗಿ ತವ್ರ ಮನೆಯಾಗ ಇರ್ತಾರೆ ಸ್ನೇಹಿತರೆ, ನಮ್ಮ ಮೈದ್ನ ಒಬ್ಬ ನೋಡಿ. ಇನ್ನೂ ಹೋಳ್ಗೆ ಚಪಾತಿ ಅದಾವು. ಶ್ರಾವಣಿಯರು ಉಂಡ್ಕೇರಿ ಗಂಗಾಳ ಅದ್ರ ಮ್ಯಾಗ ಇಟ್ಟ ನೋಡಿ. ತುಪ್ಪ ತರಿಸಿದ ಸ್ನೇಹಿತರೆ ಒಂದು ಪಾಕಿಲವು. ಯಾಕೆ ಅವನು ಭಾಳ ಕಮ್ಮಿ ಕೊಟ್ಬಿಟ್ರಿ ಅವರು. ನನ್ನ ಭಾಳ ಬೇಜಾರಾಯ್ತು. 150 ರೂಪಾಯಿ ಪಾಕಿಲೋ ಅಂದರು. ಶ್ರಾವಣಿ ತುಪ್ಪ ಎಲ್ಲ ಉಣ್ಣಲ್ಲ ಅಂದ್ಲು, ಆಕೆಗೋಸ್ಕರ ತರಿಸಿದೆ ನೋಡಿ. ಪಾಕಿಲೋ ತುಪ್ಪ ಏಟಿದೆ ಶ್ರಾವಣಿ ಸ್ವಲ್ಪ ಹಾಕೊಂಡಾಳ. ಇಷ್ಟೊಂದು ಬರ್ತಿದೆ ಸ್ನೇಹಿತರೆ. ಇದ್ರ ಕಿಟ್ಲಿ ಕೈಲಿಗಾರ ಬರ್ತಿತ್ತು, ಇಷ್ಟು ಅರ್ಧ ಐತೆ. ಇನ್ನೂ 3 ಹೋಳಿಗೆ ನೋಡಿ. ಶ್ರಾವಣಿ ಒಂದು ಹೋಳಿಗೆ ಉಂಡ್ಲು, ಶ್ರಾವಣಕುಮಾರ್ ಅವರು ಇಷ್ಟೇ. ಪಾಪಡಿ ಏಸು ಹುಷಾರು ನೋಡಿ ನನ್ನ ಗುಳಿಗೆ ಉಣ್ಣೋಕೆ. ಚಪಾತಿ ಜಗ್ಗದ ಸ್ನೇಹಿತರೆ. ಚಪಾತಿ ಉಂಡೇ ಇಲ್ಲ ಅವ್ರು ಬುತ್ತಿ ಕಟ್ಟಿದಿಷ್ಟೇ. ಹಂಗಂದ್ರೆ ಬುತ್ತಿ ಕಟ್ಟಿದ್ನೆಲ್ಲ ಹೋಳಿಗೆ ಹಿಂಗೆ ಸ್ವಲ್ಪ ಹೋಳಿಗೆ ಸಾಕು ಸ್ನೇಹಿತರೆ. ನಾ ಇವೆ 3 ಉಣ್ಬೇಕಂದ್ರೆ 3 ಉಣ್ಣೋದಾಗಲ್ಲ. ಸೀಕಣಿ ಮಾಡ್ಬೇಕಂತಂದೆ, ಸೀಕಣಿನೂ ಈಡೇರಿಸಾರಿಲ್ಲ. ಒಂದು ಹೋಳಿಗೆ ಉಣ್ತೀನಿ, 2 ಹೋಳಿಗೆ ಉಳ್ತಾವೆ. ಚಪಾತಿ ಸಜ್ಜಿ ರೊಟ್ಟಿ ಉಣ್ತೀನಿ ನೋಡಿ, ಬದ್ನಿಕಾಯಿ ಪಲ್ಯ ಹಾಕೊಂಡು. ಮುಂಜಾನೆ ಉಪ್ಪಿಟ್ಟು ತಿಂದಕ್ಕೆ ಸ್ನೇಹಿತರೆ. ಊಟ ಮಾಡ್ತೀನಿ ಬನ್ನಿ, ಊಟ ಮಾಡಿ. ಬಾಂಡೆ ತಿಕ್ಕಲ್ಲ ಸ್ನೇಹಿತರೆ, ಬಾಂಡೆ ತಿಕ್ಕಬೇಕಾಗಿತ್ತು. ತಿಕ್ಕಿದ್ರೆ ಬಾಂಡೆ ಆಗ್ತಿದ್ದು. ಹೋಗಿ ಹೊರಗೆ ಕುಂತ್ಬಿಟ್ಟು ನೋಡಿ, ದಿನ ಮಾಡಿ ಹೊರಗೆ ಕಟ್ಟಿಗೆ ಎಲ್ಲರೂ ಇವತ್ತು ಜಾತ್ರೆ ನೋಡಿ ಬಂದು ಕುಂತಿದ್ರು. ಅವ್ರು ಗೂಡು ಕುಂತೆ ಹಿಂದಿನ ಬಾಂಡೆ ಹಂಗೆ ಇಟ್ಟು ಸ್ನೇಹಿತರೆ ನೋಡಿ. ಹಿಂದಿನ ಬಾಂಡೆ ಹಂಗೆ ಅದಾವು. ತಿಕ್ಕಿದ್ರೆ ಆಗ್ತಿದ್ದು, ತಿಕ್ಕಲಿಲ್ಲ. ಬೆಳಗ್ಗೆ ತಿಕ್ತೀನಿ ಅಂತ ಬಿಟ್ಟೆ. ಬಟ್ಟೆ ತೊಗೋಬೇಕು. ಸುಮ್ಮನೆ ಕುಂತ್ಕೊಂಡು ಇವತ್ತಿನ ತನಕ ಮಾತಾಡ್ಕೋತ ಕುಂತು 7 ಗಂಟೆ ಕೊಳ್ಯಾಕೆ ಬಂದು ಆಕೆ ಇದಕ್ಕೆ ಊಟ ಮಾಡಿಸಿದೆ. ಶ್ರಾವಣಕುಮಾರಿಗೆ ಉಣಿಸಿ ಅವ್ರ ಮ್ಯಾಗ ಕಳಿಸಿ ನಾನು ವಿಡಿಯೋ ಕಂಟಿನ್ಯೂ ಮಾಡಿದೆ. ಬನ್ನಿ ಸ್ನೇಹಿತರೆ, ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. 8:30 ಆಗೈತೆ. ಇವತ್ತರ ಜಲ್ದಿ ಮುಕ್ಕೋಬೇಕಂತೆ. ಊಟ ಆಯಿತು. ಕದಾನು ಆಗಳೇನೆ ಹಾಕ್ಯಾಳ. 8 ಗಂಟೆಗೆ ಕದ ಹಾಕ್ಯಾಳ. ಈ ವಿಡಿಯೋಗಳಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್ ಎಲ್ಲರಿಗೂ. ಮತ್ತು ಇನ್ನೇ ಎಡಿಟಿಂಗ್ ಮಾಡಿ ಮುಕ್ಕೊಳಗೆ 10 ಗಂಟೆ ಆಗುತ್ತೆ ರೀ. ಇವತ್ತು ಬಾಂಡೆ ಎಷ್ಟಿನಾಗ ತಿಕ್ತೀನಿ ರೀ. ನಾಳೆಗೆ ಏನೂ ಇಲ್ಲ ನೋಡಿ, ಟೀಚಿಂಗ್ ಮಾಡೋದೇನಿಲ್ಲ. ಅದಕ್ಕೆ ಬಾಂಡೆ ತಿಕ್ಲಿಲ್ಲ ರೀ. ಬೇಸರ ಆಗೈತಿ. ಹಾಂ ಲೇಟ್ ಆಗ್ಯಾನ. ಎಷ್ಟಿನಾಗ ನೆವ್ವ ಎದ್ದು ಬಾಂಡೆ ತಿಕ್ಕೊಂಡು ನಾಳೆಗೆ ಎಲ್ಲಿ ಮುದ್ದಾಕ್ಕೆ ಹೋಗಿ ಬರ್ಬೇಕು. ನಾ ಅಡ್ರೆಸ್ ಬರೋದು ಪ್ಯಾಕಿಂಗ್ ಮಾಡ್ಬೇಕು. ಮುಂಜಾನೆ ಎದ್ದು ನೆಸ್ಸಿನಾಗ ಎದ್ದು ಉಷ್ಟು ಪ್ಯಾಕಿಂಗ್ ಮಾಡಬೇಕು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. 8:30 ಆಗೈತೆ. ಶ್ರಾವಣಿ ಅವಾಗ ಆಸೆ ಮಾಡ್ಕೊಂಡು ಏನವ ನೀ ಯಾಕೆ ಮಕ್ಕೋಲಿಲ್ಲ? ಮುಂಜಾನೆ ನೀನೇ ಎತ್ತಿಡ್ದಿದ್ದಲ್ಲ ಅವ ನಿದ್ದೆ ಬಂದಿಲ್ಲ ಅಂತ ನೋಡಕ್ಕೆ ಅದಕ್ಕೆ ಬಂದ ತಳ್ಯಾಕ. ನಮ್ಮ ಶ್ರಾವಣಿ ಥರ ಕಿತ್ತಾಡಿದ್ರಿ. ಶ್ರಾವಣಿ ಮಾಡೋದು ನೋಡಿ ಪಾಪ. ಶ್ರಾವಣ ಮಾಡೋಕ್ಕಿಂತ ಇನ್ನೂ ಸ್ವಲ್ಪ ಸಣ್ಣದನ್ರಿ ಅವನು. ಎಲ್ಲ ಅಡ್ಜಸ್ಟ್. ಇವ ನೀನೇ ಹಚ್ಚವ, ನೀನೇ ಮನೆಗೆ ಇರ್ತಾನೆ, ನೀನೇ ತೊಗೊಂಬಿಡಿ ಅವ್ನಿಗೆ ಗಡ್ಡೆ ಕಾಯ್ದೆ. ನಾನು ಸಾಕು ಅನ್ನಂಗೆ ಆಗೈತೆ ಇವ. ಸಂಭಾಷ್ ಮಾಡಿ ಹಾಂ. ಬಸ್ ನಿಂತಾರೆ. ಗುಡ್ ನೈಟ್. ಶ್ರಾವಣಿ ಹಂಗೆ ಮಾತಾಡ್ತಾ ಇರ್ತಾಳ್ರಿ. ಮಾತಾಡಿದ